ಹಾಯ್ ಗೈಸ್, ವೆಲ್ಕಮ್ ಟು ಸ್ಪರ್ಧಾ ವಿಜಯ ಕನ್ನಡ ಯೂಟ್ಯೂಬ್ ಚಾನಲ್. ನಾಳೆ ನಡೆಯತಕ್ಕಂತಹ PDO ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕರೆಂಟ್ ಅಫೇರ್ಸನ್ನು ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಇದು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ನ ವಿವರಣೆ ಆಗಿರುತ್ತೆ. ಜನವರಿ 2024ರಿಂದ ಟಿಲ್ ಟು ನವೆಂಬರ್ 2024ರವರೆಗೆ ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡದೆ ಮೊದಲು ವಿಡಿಯೋನ ನೋಡೋಣ. CISFನ ಮುಖ್ಯಸ್ಥರಾಗಿ ಇತ್ತೀಚೆಗೆ ನೀನಾ ಸಿಂಗ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಇವರು ಮೊಟ್ಟ ಮೊದಲ ಮಹಿಳಾ ಮುಖ್ಯಸ್ಥೆಯಾಗಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಆಗುತ್ತೆ. ನೋಡಿ, ನೆಕ್ಸ್ಟು ITBPಯ ಇತ್ತೀಚೆಗೆ ಮುಖ್ಯಸ್ಥರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ರಾಹುಲ್ ಆರ್ ಅವರು. ಹಾಗೆ CRPFನ ಮುಖ್ಯಸ್ಥರಾಗಿ ಅಥವಾ ಮಹಾನಿರ್ದೇಶಕರಾಗಿ ಅನಿಲ್ ದಯಾಳ್ ಸಿಂಗ್ ಅವರು ಇತ್ತೀಚೆಗೆ ಆಯ್ಕೆಯಾಗಿರ್ತಕ್ಕಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, CRPF ಅಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ITBP ಅಂದರೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅಂತ ಆಗುತ್ತೆ. ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅಂತ ಆಗುತ್ತೆ. ನೋಡಿ, ಎಲ್ಲ ವಿಶೇಷತೆಗಳಿರ್ತವೆ. ಈ ವಿಶೇಷತೆಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ವೆರಿ ಇಂಪಾರ್ಟೆಂಟ್ ಆಗಿರೋದನ್ನು ನೀವು ನೋಟ್ ಮಾಡ್ಕೊಳ್ಳಿ. ನಾಳೆ ಎಕ್ಸಾಮನ್ನು ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ. ನೋಡಿ, 16ನೇ ಕೇಂದ್ರ ಹಣಕಾಸು ಸಚಿವರ ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ಅರವಿಂದ್ ಪನಗಾರಿ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇತ್ತೀಚೆಗೆ ಭಾರತ ಮತ್ತು UAE ನಡುವೆ ಡೆಸರ್ಟ್ ಸೈಕ್ಲೋನ್ ಸಮರಾಭ್ಯಾಸ ನಡೀತಕ್ಕಂಥದ್ದು. ಡೆಸರ್ಟ್ ಸೈಕ್ಲೋನ್ ಸಮರಾಭ್ಯಾಸ ಯಾರ ಜೊತೆ ನಡೀತು ಅಂದರೆ ಭಾರತ ಮತ್ತು UAE ಜೊತೆಗೆ ನಡೀತು ಅಂತ ಹೇಳ್ತಕ್ಕಂಥದ್ದು. ನೋಡಿ, 2024ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರನ್ನು ನಾವು ಕರೆಸಿದ್ವಿ ಅಂತ ಹೇಳ್ತಾರೆ. ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಫ್ರಾನ್ಸ್ ದೇಶದ ಅಧ್ಯಕ್ಷರಾಗಿರ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ FIH ವರ್ಷದ ಗೋಲ್ ಕೀಪರ್ ಆಗಿ ಇತ್ತೀಚೆಗೆ ಸವಿತಾ ಪುನಿಯಾ ಅವರು ಆಯ್ಕೆಯಾಗಿರ್ತಾರೆ. ಇವರೊಬ್ಬರ ಹಾಕಿ ಆಟಗಾರ್ತಿಯಾಗಿರ್ತಾರೆ. ಹಾಗೆ ಪುರುಷರ ವಿಭಾಗದಲ್ಲಿ ಹಾರ್ದಿಕ್ ಸಿಂಗ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಹಾಗೆ ಆ ಗೌರವವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ನೋಡಿ, 2023ರ ಸಾಲಿನ ಮೇಜರ್ ಧ್ಯಾನಸಿಂಗ್ ಪ್ರಶಸ್ತಿಯನ್ನು ಯಾರು ಪಡೆದಿರ್ತಾರೆ ಅಂದರೆ ಇತ್ತೀಚೆಗೆ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಅವರು ಪಡೆದಿರ್ತಕ್ಕಂಥದ್ದು. ಸಾತ್ವಿಕ್ ಸಾಯಿರಾಜ್ ಅವರು ಬ್ಯಾಡ್ಮಿಂಟನ್ ವಿಭಾಗಕ್ಕೆ ಸಂಬಂಧಿಸಿದವರು ಮತ್ತು ಚಿರಾಗ್ ಶೆಟ್ಟಿ ಅವರು ಕೂಡ ಬ್ಯಾಡ್ಮಿಂಟನ್ ವಿಭಾಗಕ್ಕೆ ಸಂಬಂಧಿಸಿದವರು ಆಗಿರ್ತಾರೆ. ಇಬ್ಬರಿಗೂ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ದೊರೆತಿದೆ. ಯಾವುದು? 2023ರದ್ದು. ಹಾಗಾದರೆ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ಮೊದಲು ಏನಂತ ಕರೀತಿದ್ರು ಅಂದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರೀತಿದ್ರು. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೆ ನೋಡಿ, 2023ರ ಸಾಲಿನ ಅರ್ಜುನ್ ಪ್ರಶಸ್ತಿ ಪುರಸ್ಕೃತರು ಯಾರು ಅಂತ ಕೇಳಿದರೆ R ವೈಶಾಲಿ ಇವರು ಚೆಸ್ ಆಟಗಾರ್ತಿಯಾಗಿರ್ತಾರೆ. ಮೊಹಮ್ಮದ್ ಸೆಮಿ ಇವರು ಕ್ರಿಕೆಟಿಗರಾಗಿರ್ತಾರೆ. ಅಂತಿಮ್ ಪಂಗಾಲ್ ಇವರು ಕುಸ್ತಿಪಟು ಆಗಿರ್ತಾರೆ. ಶೀತಲ್ ದೇವಿ ಅವರು ಪ್ಯಾರಾ ಆರ್ಚರಿಯನ್ ಆಗಿರ್ತಾರೆ. ಹಾಗೆ ನೆಕ್ಸ್ಟ್ ಲೈನ್ ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ವಿಡಿಯೋನ ನೋಡ್ತಾ ಹೋಗಿ ಅಂತ ಹೇಳ್ತೀನಿ. ನೋಡಿ, 2023ರ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ ಗೌರವವನ್ನು ಯಾರ್ಯಾರು ಗಳಿಸಿರ್ತಕ್ಕಂಥದ್ದು. ನೋಡಿ, ವಿಜಯ್ ಅಮೃತ್ ರಾಜ್ ಅವರು, ಇವರು ಕೂಡ ಟೆನ್ನಿಸ್ ವಿಭಾಗದಲ್ಲಿ ಫೇಮಸ್ ಆಗಿರ್ತಕ್ಕಂಥವರು. ಇವರಿಗೂ ಕೂಡ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ ಗೌರವ ನೀಡಿದ್ದಾರೆ. ಅವರೊಂದಿಗೆ ಲಿಯಾಂಡರ್ ಫೇಸ್ ಅವರಿಗೂ ಕೂಡ ನೀಡಿ ಗೌರವ ಮಾಡಲಾಗುತ್ತೆ ಅಂತ ಹೇಳ್ತಕ್ಕಂಥದ್ದು. ನೋಡಿ, 2023ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರ್ಯಾರಿಗೆ ನೀಡಿದ್ದಾರೆ ಅಂದರೆ ಅಲಿ ಅಬ್ದುಲ್ ಅವಾದ್ ಗಾಂಧಿವಾದಿಯಾಗಿರ್ತಾರೆ. ಇವರು ಡೇನಿಯಲ್ ಬ್ಯಾರೋನು ಇವರು ಫಿಯಾನೋ ವಾದಕ ಆಗಿರ್ತಕ್ಕಂಥದ್ದು. ಇವರಿಬ್ಬರಿಗೂ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. 2023ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂದರೆ ಕನ್ನಡ ವಿಭಾಗದಲ್ಲಿ ಲಕ್ಷ್ಮೀ ತೋಳ್ಪಾಡಿ ಅವರಿಗೆ ನೀಡ್ತಾರೆ. ಅವರ ಕೃತಿ ಮಹಾಭಾರತ ಅನುಸಂಧಾನ ಭಾರತ ಯಾತ್ರೆಯ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2023ರ ಪ್ರಶಸ್ತಿಯನ್ನು ಇವರಿಗೆ ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ತಕ್ಕಂಥದ್ದು. 2023ರ ಖೇಲೋ ಇಂಡಿಯಾ ಗೇಮ್ಸನ್ನು ಏನಾಯಿತು ಅಂದರೆ ನವದೆಹಲಿಯಲ್ಲಿ ನಡೆಸ್ತಾ ಇತ್ತು. ಪ್ಯಾರಾ ಗೇಮ್ಸ್ ಕೂಡ ಅಲ್ಲಿಯೇ ನಡೀತು. ಮಾಸ್ಕಾಟ್ ಏನಂದರೆ ಇದರದ್ದು ಉಜ್ವಲ ಮಾಸ್ಕಾಟ್ನೊಂದಿಗೆ ಈ ಚಾಂಪಿಯನ್ಸ್ ಆಗಿರ್ತಕ್ಕಂಥದ್ದು ಇದರಲ್ಲಿ ಹರಿಯಾಣ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಒಮಿಕ್ರಾನ್ ಉಪತಳಿ ಅದು GN1 BA 2.86 ಮೊದಲ ಪತ್ತೆಯಾಗಿದ್ದು
ಕೇರಳದಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ 2023 ಐಸ್ಲ್ಯಾಂಡ್ ಎಕ್ಸ್ಪ್ಲೋರೇಷನ್ ಮ್ಯೂಸಿಯಂ ಲೈಫ್ ಎರಿಕ್ಸನ್ ಲೂನಾರ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಇಸ್ರೋ ಸಂಸ್ಥೆ ನೀಡಲಾಗುತ್ತದೆ. ಯಾಕೆ ನೀಡಿದರು ಅಂದರೆ ಚಂದ್ರಯಾನ 3ರ ಯಶಸ್ಸಿಗೋಸ್ಕರ ಈ ಪ್ರಶಸ್ತಿಯನ್ನು ನೀಡುತ್ತಾರೆ. ಯುನೆಸ್ಕೋದ ICH ಮಾನ್ಯತೆ ಪಡೆದ ನೃತ್ಯ ಯಾವುದು ಅಂದರೆ ಗಾರ್ಬಾ ನೃತ್ಯ. ಅದು ಗುಜರಾತ್ನ ನೃತ್ಯ ಆಗಿರ್ತಕ್ಕಂಥದ್ದು. ಜಗತ್ತಿನ ದೊಡ್ಡ ಆಧ್ಯಾತ್ಮಿಕ ಕೇಂದ್ರ ಸ್ವರವೇದ ಮಹಾಮಂದಿರ ಎಲ್ಲಿದೆ ಅಂತಂದರೆ ವಾರಣಾಸಿಯಲ್ಲಿ ಇರತಕ್ಕಂಥದ್ದು. ಇಂಪಾರ್ಟೆಂಟ್ ಆಗಿರುತ್ತೆ. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಎಲ್ಲಿ ನಡೆಯಿತು ಅಂದರೆ ಅಯೋಧ್ಯೆಯಲ್ಲಿ ನಡೆಯಿತು. 2023 MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಇತ್ತೀಚೆಗೆ BR ಕಾಂಬೋಜ್ ಅವರು ಪಡೆದಿರ್ತಕ್ಕಂಥದ್ದು. 2023 ಸಾಲಿನ ಯುನೆಸ್ಕೋ ಪ್ರಿಕ್ಸ್ ವರ್ಸಲೈಸ್ ಪ್ರಶಸ್ತಿಯನ್ನು ದೇವನಹಳ್ಳಿಯ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ 2ನೇ ಟರ್ಮಿನಲ್ ಪಡೆದಿರ್ತಕ್ಕಂಥದ್ದು. ಅದು ಅದ್ದೂರಿಯಾಗಿ ಡಿಸೈನ್ ಮಾಡಿರ್ತಾರೆ. ಆ ಡಿಸೈನಿಗೋಸ್ಕರ ಯುನೆಸ್ಕೋ ಪ್ರಿಕ್ಸ್ ವರ್ಸೈಲ್ ಪ್ರಶಸ್ತಿಯನ್ನು ಇತ್ತೀಚೆಗೆ ನೀಡಲಾಗ್ತದೆ. ವಿಶ್ವದ ದೊಡ್ಡ ಕಾರ್ಪೊರೇಟ್ ಕಚೇರಿ ಸಂಕೀರ್ಣ ಗುಜರಾತ್ನ ಸೂರತ್ ಡೈಮಂಡ್ ಫೋರ್ಸ್ ಅಂತ ಹೇಳ್ಬೋದು. ಇದು ಗುಜರಾತ್ನಲ್ಲಿ ಕಂಡುಬರ್ತದೆ. ಇದು ಸುಮಾರು ದೊಡ್ಡ ಜಾಗದಲ್ಲಿ ಕಟ್ಟಿರ್ತಕ್ಕಂಥ ವಿಶ್ವದ ದೊಡ್ಡ ಕಾರ್ಪೊರೇಟ್ ಕಚೇರಿ ಆಗಿರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇತ್ತೀಚೆಗೆ INS ಇಂಪಾಲ್ ಎಂಬ ಯುದ್ಧ ನೌಕೆಯನ್ನು ಭಾರತದ ನೌಕಾಪಡೆ ಸೇರ್ಪಡೆ ಮಾಡಿಕೊಂಡಿದೆ. ಅದು ಕೂಡ ಒಳ್ಳೆಯ ಸಾಧನೆ ಅಂತ ಹೇಳ್ಬೋದು ಭಾರತೀಯರಿಗೆ. ಇಸ್ರೋ ಮತ್ತು RRI ಸಹಭಾಗಿತ್ವದಲ್ಲಿ ಎಕ್ಸ್ಪೋಸ್ಯಾಟ್ ಉಪಗ್ರಹ ಉಡಾವಣೆ ಕಪ್ಪು ರಂಧ್ರ ಅಧ್ಯಯನ PSLV C58 ಇದರ ಮೂಲಕ ಕಪ್ಪು ರಂಧ್ರದ ಅಧ್ಯಯನ ಮಾಡೋಕ್ಕೆ ಇಸ್ರೋ ಮತ್ತು RRI ಸಹಭಾಗಿತ್ವದಲ್ಲಿ ಎಕ್ಸ್ಪೋಸ್ಯಾಟ್ ಉಪಗ್ರಹವನ್ನು ಇತ್ತೀಚೆಗೆ ಉಡಾವಣೆ ಮಾಡಲಾಗ್ತಿದೆ. ನೆಕ್ಸ್ಟು ಸ್ಲೈಡ್ ನೋಡಿ. ನೆಕ್ಸ್ಟು ಸ್ಲೈಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸ್ಲೈಡ್ಗಳಲ್ಲಿ ಹಾಕಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಪದೇ ಪದೇ ನೋಡಿ ನೆನಪಿಟ್ಕೋಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಕರ್ನಾಟಕದ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಅಂತ ಬಸವೇಶ್ವರರನ್ನು ಕರೀತಾರೆ. ಹಾಗೆ 2024 ಭಾರತ ರತ್ನ ಪ್ರಶಸ್ತಿ ಪಡೆದವರು 5 ಜನ ಇದ್ದಾರೆ. ಅವರಿಗೆ ಪಂಚರತ್ನಗಳು ಅಂತ ಕರೀಬಹುದು. ಕರ್ಪೂರಿ ಠಾಕೂರ್ ಇವರು ಬಿಹಾರದ ಜನನಾಯಕ. ಇವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿರ್ತಾರೆ. LK ಅಡ್ವಾಣಿ ಇವರು BJPಯ ಭೀಷ್ಮ ಎಂದ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಇವರಿಗೂ ಕೂಡ 2024 ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. PV ನರಸಿಂಹರಾವ್ ಇವರು ಮಾಜಿ ಪ್ರಧಾನಿಯಾಗಿರ್ತಾರೆ. ಇವರಿಗೂ ಕೂಡ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ. ಚೌಧರಿ ಚರಣ್ ಸಿಂಗ್ ಇವರು ಕೂಡ ಮಾಜಿ ಪ್ರಧಾನಿಯಾಗಿರ್ತಾರೆ. ಇವರಿಗೂ ಕೂಡ ಮರಣೋತ್ತರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಸ್ವಾಮಿನಾಥನ್ ಇವರು ಹಸಿರು ಕ್ರಾಂತಿಯ ಹರಿಕಾರ. ಇವರಿಗೆ ಕೂಡ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿರ್ತಾರೆ. LK ಅಡ್ವಾಣಿ ಅವರಿಗೆ ಇವರೊಬ್ಬರನ್ನ ಬಿಟ್ಟರೆ ಇನ್ನು ಮಿಕ್ಕಿದವರು 4 ಜನ ಅವರು ಇವರಿಗೆಲ್ಲ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಎಲ್ಲವೂ ಇಂಪಾರ್ಟೆಂಟ್ ಆಗಿರುತ್ತೆ. 2024 ಗ್ರಾಮಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಹೇಳಿದರೆ ನೋಡಿ, ಉಸ್ತಾದ್ ಜಾಕೀರ್ ಹುಸೇನ್ ಅಂತ ಇವರು ಕೊಳಲು ವಾದಕ ಆಗಿರ್ತಾರೆ. ಕೊಳಲು ವಾದಕ ಇವರಿಗೆ ಮತ್ತು ರಾಕೇಶ್ ಚೌರಾಸಿಯಾ ಕೂಡ ಇವರಿಗೆ ಕೂಡ ನೀಡಿದ್ದಾರೆ. ಶಂಕರ್ ಮಹಾದೇವನ್ ಕೂಡ ಅವರಿಗೆ ನೀಡಿದ್ದಾರೆ. 3 ಜನಕ್ಕೆ ಇತ್ತೀಚೆಗೆ 2024 ಗ್ರಾಮಿ ಪ್ರಶಸ್ತಿಯನ್ನು ನೀಡಿರ್ತಾರೆ. ನೋಡಿ, ಹೆಂಡ್ಲೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತ 80ನೇ ಸ್ಥಾನ ಪಡೆದಿದೆ. ನೋಡಿ, ನೆಕ್ಸ್ಟು ಅಯೋಧ್ಯೆಯ ನವಮಂದಿರದಲ್ಲಿ ಬಾಲರಾಮ ಪ್ರತಿಷ್ಠಾಪನೆಯನ್ನು 2024 ಜನವರಿ 22ರಂದು ಮೂರ್ತಿಯ ಶಿಲ್ಪಿಯಾಗಿರ್ತಕ್ಕಂಥ ಅರುಣ್ ಯೋಗಿರಾಜ್ ಇವರು ಕೂಡ ಮೈಸೂರಿನವರು. ಇವರು ಅದನ್ನ ನ್ಯಾಚುರಲ್ ಆಗಿ ಮಾಡಿರ್ತಾರೆ. ಇಂಪಾರ್ಟೆಂಟ್ ಆಗಿದೆ, ನೆನ್ಪಿಟ್ಕೊಳ್ಳಿ. 2024 ಜನವರಿ 26ರಂದು ಗಣರಾಜ್ಯೋತ್ಸವ ನಡೆದಾಗ ಅತ್ಯುತ್ತಮ ಸ್ತಬ್ಧ ಚಿತ್ರ ಒಡಿಶಾ ರಾಜ್ಯಕ್ಕೆ ಬರುತ್ತೆ. ಇದು ಮಹಿಳಾ ಸಬಲೀಕರಣದ ಬಗ್ಗೆ ಇರ್ತದೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಘೋಷವಾಕ್ಯ ವಿಕಸಿತ ಭಾರತ ಪ್ರಜಾಪ್ರಭುತ್ವದ ತಾಯಿ ಭಾರತ ಎಂಬ ದೇಹವಾಕ್ಯದೊಂದಿಗೆ ಅವರು ಸ್ತಬ್ಧ ಚಿತ್ರವನ್ನು ಮಾಡಿರ್ತಾರೆ. ಅದು ಕೂಡ ಪ್ರಶಸ್ತಿಯನ್ನು ಗೆದ್ದಿರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಅದು ಅಟಲ್ ಸೇತುವೆ ಆಗಿರ್ತದೆ. ಅದು ಎಲ್ಲಿದೆ ಅಂದರೆ ಮುಂಬೈಯಿಂದ ನವಿ ಮುಂಬೈಗೆ ಜಾಯಿನ್ ಮಾಡೋಕ್ಕೆ ಇದನ್ನ ಸೇತುವೆಯನ್ನು ಮಾಡಿರ್ತಾರೆ. ಇಂಪಾರ್ಟೆಂಟ್ ಆಗಿದೆ. 2024 ಸಾಲಿನ ಪದ್ಮವಿಭೂಷಣ ಪುರಸ್ಕೃತರು ನೋಡಿ, ಇವರು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾವು ಅಷ್ಟೇ ತಗೊಂಡಿರೋದು. ಇನ್ನು ಮಿಕ್ಕಿರೋನ್ನ ನೀವು ನೋಡ್ಕೊಳ್ಳಿ. ವೈಜಯಂತಿ ಮಾಲಾ ಬಾಲಿಯವರು ಇವರು ಕಲೆ ವಿಭಾಗದಲ್ಲಿ ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡ್ತಾರೆ. ಬಿಂದೇಶ್ವರ್ ಪಾಠಕ್ ಇವರು ಸಮಾಜ ಸೇವೆ ಇದಕ್ಕೆ ಅವರು ಕೂಡ ಅದನ್ನ ಪ್ರಶಸ್ತಿಯನ್ನು ನೀಡಿರ್ತಾರೆ. K ಚಿರಂಜೀವಿ ಇವರು ಆ್ಯಕ್ಟರ್ ಆಗಿರ್ತಾರೆ. M ವೆಂಕಯ್ಯ ನಾಯ್ಡು ಇವರು ಕೂಡ ಕಲೆ ಮತ್ತು ಸಾಹಿತ್ಯ ಆಗಿರ್ತಕ್ಕಂಥವರು. ಪದ್ಮ ಸುಬ್ರಹ್ಮಣ್ಯಂ ಇವರು ಕೂಡ ಕಲೆ ವಿಭಾಗದಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೆಕ್ಸ್ಟ್ ಸ್ಲೈಡ್ ನೋಡಿ. ನೆಕ್ಸ್ಟ್ ಸ್ಲೈಡು ಪಂಪ ಪ್ರಶಸ್ತಿ ವಿಜೇತರು ಡಾಕ್ಟರ್ ಡಿಸೋಜ ಇವರು 2024 ಪಂಪ ಪ್ರಶಸ್ತಿಯನ್ನು ಪಡೆದವರು. ಶೌರ್ಯ ಪ್ರಶಸ್ತಿಯನ್ನು ಪಡೆದಿದ್ದವರು ಕ್ಯಾಪ್ಟನ್ MV ಪ್ರಾಂಜಲ್ ಅವರು. ಇತ್ತೀಚೆಗೆ ಅವರು ಒಳ್ಳೆಯ ಸಾಧನೆ ಮಾಡಿ ನಿಧನರಾಗಿರ್ತಾರೆ. ಅವರಿಗೆ ಅದಕ್ಕೆ ಶೌರ್ಯ ಪ್ರಶಸ್ತಿಯನ್ನು ನೀಡಿರ್ತಾರೆ. ಇಂಪಾರ್ಟೆಂಟ್ ಆಗಿರುತ್ತೆ.
ನೆಕ್ಸ್ಟ್ ಪದ್ಮಭೂಷಣ ಪ್ರಶಸ್ತಿಗಳು ಮತ್ತು ಆ ಪದ್ಮಶ್ರೀ ಪ್ರಶಸ್ತಿಗಳು ನೋಡಿ, ರೋಹನ್ ಬೋಪಣ್ಣ ಅವರಿಗೆ ನೀಡಿದ್ದಾರೆ, ಎಸ್.ಕೆ. ಕೃಷ್ಣಮೂರ್ತಿ ಅವರಿಗೆ ನೀಡಿದ್ದಾರೆ, ಅನುಪಮಾ ಹೊಸಕೇರಿ ಅವರಿಗೆ ನೀಡಿದ್ದಾರೆ, ಅವರು ಕಲೆ ವಿಭಾಗದಲ್ಲಿ, ಎಸ್.ಕೆ. ಕೃಷ್ಣಮೂರ್ತಿ ಅವರು ಸಾಹಿತ್ಯ ಮತ್ತು ಶಿಕ್ಷಣ ವಿಭಾಗದಲ್ಲಿ ನೀಡಿದ್ದಾರೆ, ರೋಹನ್ ಬೋಪಣ್ಣ ಅವರಿಗೆ ಕ್ರೀಡೆ ವಿಭಾಗದಲ್ಲಿ ನೀಡಿದ್ದಾರೆ, ಸೀತಾರಾಮ್ ಜಿಂದಾಲ್ ಅವರಿಗೆ ವ್ಯಾಪಾರ ಮತ್ತು ಕೈಗಾರಿಕಾ ವಿಭಾಗದಲ್ಲಿ ನೀಡಿರ್ತಕ್ಕಂಥದ್ದು, ಪ್ರೇಮಾ ಧನರಾಜ್ ಅವರಿಗೆ ವೈದ್ಯಕೀಯ ವಿಭಾಗದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಾರೆ, ಶಶಿ ಸೋನಿ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ವಿಭಾಗದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಾರೆ, ಸೋಮಣ್ಣ ಅವರು ಸಮಾಜ ಸೇವೆ, ಕೆ.ಎಸ್. ರಾಜಣ್ಣ ಅವರು ಸಮಾಜ ಸೇವೆ, ಚಂದ್ರಶೇಖರ್ ಸಿಆರ್ ಅವರು ವೈದ್ಯಕೀಯ ವಿಭಾಗದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು. 8 ಜನ ಪದ್ಮಶ್ರೀಯನ್ನು ಪಡೆದಿದ್ದಾರೆ. ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಭಾರತದಲ್ಲಿ ಹಿಮಚಿರತೆಗಳ ಸಂಖ್ಯೆ ಸುಮಾರು 718 ಇದ್ದಾವೆ ಅಂತ ಇತ್ತೀಚಿನ ಮಾಹಿತಿ ಪ್ರಕಾರ ದೊರೆತಿದೆ. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ 93ನೇ ಸ್ಥಾನ ಇರ್ತದೆ. ಇಂಪಾರ್ಟೆಂಟ್ ಆಗಿದೆ. 2024 ಮತ್ತು 25ರ ಮಧ್ಯಂತರ ಕೇಂದ್ರ ಬಜೆಟನ್ನು ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವರು 4,76,05,768 ರೂಪಾಯಿಯ ಬಜೆಟನ್ನು ಹೊರಡಿಸಿರ್ತಾರೆ. ನೋಡಿ, ನೆಕ್ಸ್ಟು ವಿಂಗ್ಸ್ ಇಂಡಿಯಾ 2024 ಇತ್ತೀಚೆಗೆ ಹೈದರಾಬಾದ್ ಆತಿಥ್ಯದಲ್ಲಿ ನಡೆಯಿತು. ಭಾರತೀಯ ಸೇನೆಯ ಮೊದಲ ಮಹಿಳಾ ಸುಬೇದಾರಾಗಿ ಪ್ರೀತಿ ರಜಾಕ್ ಅವರು ನೇಮಕವಾಗಿರ್ತಾರೆ. ಇವರು ಒಬ್ಬ ಶೂಟರ್ ಆಟಗಾರ್ತಿಯಾಗಿರ್ತಾರೆ. ಇಂಪಾರ್ಟೆಂಟ್ ಆಗಿರುತ್ತೆ. ಇವರಿಗೆ ಇತ್ತೀಚೆಗೆ ಶೂಟರ್ ಇದರಲ್ಲಿ ಸಾಧನೆ ಮಾಡಿರೋದ್ರಿಂದ ಇವರಿಗೆ ಭಾರತೀಯ ಸೇನೆಯ ಮೊದಲ ಮಹಿಳಾ ಸುಬೇದಾರಾಗಿ ಮಾಡಿರ್ತಕ್ಕಂಥದ್ದು. ಭಾರತದ ಮೊದಲ ಸರ್ವೇಕ್ಷಣಾ ನೌಕೆ INS ಸಂದಾಯಕ ಆಗಿದೆ. ಮೊದಲ ಸರ್ವೇಕ್ಷಣಾ ಇದು ಯಾವುದಂದರೆ ನೌಕೆ ಯಾವುದಂದರೆ INS ಸಂದಾಯಕ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, 2024 ಜನವರಿ 25 ರಾಷ್ಟ್ರೀಯ ಮತದಾರರ ದಿನ ಅಂತ ಕರೀತಾರೆ. ದೇಹವಾಕ್ಯ ಏನಂದರೆ, ಮತದಾನಕ್ಕಿಂತ ಇನ್ನೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುತ್ತೇನೆ ಎಂಬ ದೇಹವಾಕ್ಯದೊಂದಿಗೆ ಇತ್ತೀಚೆಗೆ ಮತದಾನರ ದಿನವನ್ನು ಆಚರಿಸಲಾಯಿತು ಅಂತ ಹೇಳ್ಬೋದು. ನೋಡಿ, 2024 ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಇದರಲ್ಲಿ ಪುರುಷರ ಡಬಲ್ಸ್ ವಿಭಾಗದಲ್ಲಿ ರೋಹನ್ ಬೋಪಣ್ಣ ಇವರು ಭಾರತದವರು ಮ್ಯಾಥೋ ಎಬ್ಡೆನೊಂದಿಗೆ ಅವರು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆಲ್ತಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಜಾನಿಕ್ ಸಿನ್ನರ್ ಅವರು ಇಟಲಿ ದೇಶದವರಾಗಿರ್ತಾರೆ, ಅವರು ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಅರೇನಾ ಸಬಲಂಕಾ ಅವರು ಬೆಲಾರಸ್ ದೇಶದವರಾಗಿರ್ತಾರೆ, ಅವರು ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಹಾಗೆ ನೆಕ್ಸ್ಟ್ ಸ್ಲೈಡ್ ನೋಡಿ. ನೆಕ್ಸ್ಟ್ ಸ್ಲೈಡು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಲೈಡಲ್ಲಿ ನಾನು AI ಮೂಲಕ ಸ್ಟಾರ್ಟ್ ಮಾಡ್ತೀನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ರೋದ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರುತ್ತೆ. ಅದರ ಹೆಸರು ವ್ಯೋಮಮಿತ್ರ ಆಗಿದೆ. ಅದೊಂದು ತಂತ್ರಜ್ಞಾನದ ಗಗನಯಾನಿಯಾಗಿರ್ತದೆ. ಇತ್ತೀಚೆಗೆ ಅದನ್ನ ಉಡಾವಣೆ ಮಾಡೋಕ್ಕೆ ಅದಕ್ಕೆ ಟ್ರೈನ್ ಮಾಡ್ತಿದ್ದಾರೆ. ನೋಡಿ, ಇಸ್ರೋದಿಂದ GSLV F-14 ಮೂಲಕ ಇನ್ಸ್ಯಾಟ್ 3DS ಉಡಾವಣೆಯನ್ನು ಮಾಡಿರ್ತಾರೆ. ಇನ್ಸ್ಯಾಟ್ 3D ಉಡಾವಣೆ ಮಾಡಿರೋ ಉದ್ದೇಶ ಹವಾಮಾನ ಅಧ್ಯಯನವನ್ನು ಮಾಡೋದಕ್ಕೆ ಅದನ್ನ ಉಡಾವಣೆ ಮಾಡಿರ್ತಾರೆ. ಇಸ್ರೋದ ಮಾನವ ಸಹಿತ ಗಗನಯಾನ ಕಾರ್ಯಕ್ರಮದ ಗಗನಯಾತ್ರಿಗಳು 4 ಜನ ಇದ್ದಾರೆ. ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಅಜಿತ್ ಕೃಷ್ಣನ್, ಅಂಗದ್ ಪ್ರತಾಪ್, ಸುಮಾಂಶು ಶುಕ್ಲಾ ಅವರೊಂದಿಗೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ತಂಥ ವ್ಯೋಮಮಿತ್ರವನ್ನು ಕೂಡ ಇಸ್ರೋ ಅವರು ಉಡಾವಣೆ ಮಾಡಲು ಸಜ್ಜಾಗಿದ್ದಾರೆ. ದೇಶದ ಮೊದಲ AI ಶಿಕ್ಷಕಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಕಿ ಯಾರಿದ್ದಾರೆ ಅಂದರೆ ಐರಿಸ್ ಅವರು ಕೇರಳ ದೇಶದಲ್ಲಿ ಇರ್ತಕ್ಕಂಥದ್ದು. ಕರ್ನಾಟಕದ ಹೈಕೋರ್ಟಿನ 34ನೇ CJ ಅಂದರೆ ಚೀಫ್ ಜಸ್ಟಿಸ್ ಯಾರಾಗಿದ್ದಾರೆ ಅಂದರೆ NV ಅಂಜಾರಿಯಾ ಅವರು ಆಗಿರ್ತಕ್ಕಂಥದ್ದು. ಭಾರತದ ನೂತನ ಲೋಕಪಾಲ್ ಆಗಿ ನ್ಯಾಯಮೂರ್ತಿ AM ಕಾನಿಲ್ಕರ್ ಅವರು ನೇಮಕ ಆಗಿರ್ತಕ್ಕಂಥದ್ದು. ನೋಡಿ, 2023 58ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ. 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ರಾಮಭದ್ರಾಚಾರ್ಯ ಅವರು ಸಂಸ್ಕೃತ ವಿಭಾಗದಲ್ಲಿ ಪಡೆದ್ರೆ, ಗುಲ್ಬಾರ್ ಅವರು ಉರ್ದು ವಿಭಾಗದಲ್ಲಿ ಪಡೆದಿರ್ತಕ್ಕಂಥದ್ದು. ಇಬ್ಬರು ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಕೇಳ್ತಾರೆ ಈ ಪ್ರಶ್ನೆನ. 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ MS ಸತ್ಯು ಅವರು ಜೀವಮಾನ ಸಾಧನೆಗೆ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಲ್ಲವನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡ್ತಾ ಹೋಗಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾ ಹೋಗಿ. ನೆಕ್ಸ್ಟ್ ನೋಡಿ, ಸಾದಾ ತಾನ್ಶಿಪ್ ಎಕ್ಸಸೈಸ್ ಇದು ಭಾರತ ಮತ್ತು ಸೌದಿ ಅರೇಬಿಯಾ ನಡುವೆ ನಡೀತಕ್ಕಂಥ ಒಂದು ಎಕ್ಸಸೈಸ್ ಆಗಿರುತ್ತೆ. ಧರ್ಮ ಗಾರ್ಡಿಯನ್ ಸಮರಾಭ್ಯಾಸ ಭಾರತ ಮತ್ತು ಜಪಾನ್ ದೇಶಗಳ ನಡುವೆ ನಡೀತಕ್ಕಂಥ ಒಂದು ಸಮರಾಭ್ಯಾಸ ಆಗಿರ್ತಕ್ಕಂಥದ್ದು. 2024 ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡಲಾಗ್ತದೆ. ಇತ್ತೀಚೆಗೆ ಯಾವ ದೇಹವಾಕ್ಯದೊಂದಿಗೆ ಇದನ್ನ ಆಚರಣೆ ಮಾಡಿದ್ದಾರೆ ಅಂದರೆ, ವಿಕಸಿತ ಭಾರತಕ್ಕೆ ದೇಶೀಯ ತಂತ್ರಜ್ಞಾನ ಎಂಬ ದೇಹವಾಕ್ಯದೊಂದಿಗೆ 2024 ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡಲಾಗ್ತದೆ. ನೋಡಿ, ನೆಕ್ಸ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ದೇಶದ ಮೊದಲ ನೀರೊಳಗಿನ ಮೆಟ್ರೋ ಅಂದರೆ ಇದು ಇತ್ತೀಚೆಗೆ ಕೋಲ್ಕತ್ತಾದ ಹುಗ್ಲಿ ನದಿಗೆ ಇದನ್ನ ಮಾಡಿರ್ತಕ್ಕಂಥದ್ದು. ನ್ಯಾಟೋದ ಒಕ್ಕೂಟದ 32ನೇ ಸದಸ್ಯ ರಾಷ್ಟ್ರವಾಗಿ ಇತ್ತೀಚೆಗೆ ಸ್ವೀಡನ್ ದೇಶ
ಬಂದು ಜಾಯ್ನ್ ಆಗಿದೆ. ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ದೇಶ ಅಂತ ಕೇಳ್ತಾರೆ. 2019ರಲ್ಲಿ 31ನೇ ದೇಶ ಯಾವುದು ಅಂತ ಕೇಳಿದರೆ ಇದನ್ನು ಕೇಳ್ಬೋದು. ಇಂಪಾರ್ಟೆಂಟ್ ಆಗಿರುತ್ತೆ PDO ಎಕ್ಸಾಮ್ಗೆ ಅಂತ ಹೇಳ್ತಕ್ಕಂಥದ್ದು. ಇತ್ತೀಚೆಗೆ ಪಾಲಿ ನಾರಿಮನ್ ಇವರು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಧ್ರುವತಾರೆ ಅಂತ ಹೆಸರಾಗಿರ್ತಕ್ಕಂಥ ಪಾಲಿ ನಾರಿಮನ್ ಅವರು ಇತ್ತೀಚೆಗೆ ನಿಧನರಾಗಿರ್ತಾರೆ. ಕೇಳುವ ಸಾಧ್ಯತೆ ಹೆಚ್ಚಿದೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಆಶಾ ಕಿರಣ ಎಂಬ ಯೋಜನೆಯನ್ನು ಜಾರಿಗೆ ತಂದಿದೆ. ಅದರ ಉದ್ದೇಶ ಏನು ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಕಣ್ಣಿನ ಆರೈಕೆ ಮಾಡೋಕ್ಕೆ ನೇತ್ರದಾನ ಕುರಿತು ಜಾಗೃತಿ ಮೂಡಿಸುವುದ ಕುರಿತು ಇದು ಹೇಳ್ತಕ್ಕಂಥದ್ದು. ನೋಡಿ, ಶತಮಾನೋತ್ಸವ ಆಚರಣೆ ಮಾಡಿದ ಕರ್ನಾಟಕ ಬ್ಯಾಂಕ್ ಫೆಬ್ರವರಿ 18ರಂದು ಅದಕ್ಕೆ 100 ವರ್ಷ ಆಯಿತು ಕರ್ನಾಟಕ ಬ್ಯಾಂಕ್ ಸ್ಥಾಪನೆಯಾಗಿ. ಅದರಿಂದ ಅದು ಶತಮಾನೋತ್ಸವನ ಆಚರಣೆ ಮಾಡಿಕೊಳ್ಳುತ್ತದೆ. 2024ರ ಬೌದ್ಧಿಕ ಆಸ್ತಿ ಸೂಚ್ಯಂಕದಲ್ಲಿ ಭಾರತ 42ನೇ ಸ್ಥಾನವನ್ನು ಪಡೆದಿದೆ. ನೆಕ್ಸ್ಟ್ ನೋಡಿ, ಅಹ್ಲಾನ್ ಮೋದಿ ಸಭೆ ಆತಿಥ್ಯವನ್ನು ವಹಿಸಿದವರು ಅಬುದಾಬಿಯಲ್ಲಿ ಅಹ್ಲಾನ್ ಮೋದಿ ಸಭೆ ಇತ್ತೀಚೆಗೆ ನಡೆಯಿತು ಅಂತ ಹೇಳ್ತಕ್ಕಂಥದ್ದು. BAPS ಹಿಂದೂ ದೇವಾಲಯ ಅಬುದಾಬಿ ಅಂದರೆ ಪ್ರಪಂಚದಲ್ಲಿಯೇ ಅತಿ ಹೊರದೇಶದಲ್ಲಿರ್ತಕ್ಕಂಥ ಅತಿ ದೊಡ್ಡ ದೇವಾಲಯ ಆಗಿರ್ತಕ್ಕಂಥದ್ದು ಇದು. ಅದು ಎಲ್ಲಿದೆ ಅಂದರೆ ಅಬುದಾಬಿ UAE ರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, 2024ರ ವಿಶ್ವ ಸರ್ಕಾರಗಳ ಶೃಂಗಸಭೆ ಎಲ್ಲಿ ನಡೀತು ಅಂದರೆ ದುಬೈಯಲ್ಲಿ ನಡೀತದ. ಯಾವ ಧ್ಯೇಯವಾಕ್ಯದೊಂದಿಗೆ ನಡೀತು ಅಂದರೆ ಭವಿಷ್ಯದ ಸರ್ಕಾರಗಳನ್ನು ರೂಪಿಸುವ ಎಂಬ ಧ್ಯೇಯವಾಕ್ಯದೊಂದಿಗೆ ಇತ್ತೀಚೆಗೆ 2024ರ ವಿಶ್ವ ಸರ್ಕಾರಗಳ ಶೃಂಗಸಭೆ ದುಬೈಯಲ್ಲಿ ನಡೀತು ಅಂತ ಹೇಳ್ತಕ್ಕಂಥದ್ದು. 2024ರ WTO ಮತ್ತು MC13 ಶೃಂಗಸಭೆ ಆತಿಥ್ಯವನ್ನು ವಹಿಸಿದ ರಾಷ್ಟ್ರ ಯಾವುದು ಅಂದರೆ ಅಬುದಾಬಿ ರಾಷ್ಟ್ರ ಆಗಿರುತ್ತೆ. ಯಾವುದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮತ್ತು MC13 ಶೃಂಗಸಭೆ ಆತಿಥ್ಯವನ್ನು ವಹಿಸಿದ್ದು ಅಬುದಾಬಿ ಆಗಿರ್ತದೆ. ನೆಕ್ಸ್ಟ್ ಸ್ಲೈಡ್ ನೋಡಿ. ನೆಕ್ಸ್ಟ್ ಸ್ಲೈಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಲೈಡಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಆಸ್ಕರ್ ಪ್ರಶಸ್ತಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಆಸ್ಕರ್ ಪ್ರಶಸ್ತಿ ಅಂದರೆ 96ನೇ ಆವೃತ್ತಿಯ ಆಸ್ಕರ್ ಪ್ರಶಸ್ತಿಗಳು. ಇದರಲ್ಲಿ ಅತ್ಯುತ್ತಮ ನಟ, ನಟಿ, ನಿರ್ದೇಶಕ, ಚಿತ್ರ ಯಾವುದು ಅಂತ ಕೇಳ್ತಾರೆ. ಇಂಪಾರ್ಟೆಂಟ್ ಆಗಿರುತ್ತೆ. ಅವನ್ನೆಲ್ಲ ನೀವು ನೆನ್ಪಿಟ್ಕೋಬೇಕು. ನೋಡಿ, ಅತ್ಯುತ್ತಮ ನಟಿಯಾಗಿ ಎಮ್ಮಾ ಸ್ಟೋನ್ ಅವರು ಆಯ್ಕೆಯಾಗಿರ್ತಾರೆ. ಮತ್ತು ಅತ್ಯುತ್ತಮ ನಟ ಆಗಿ ಸಿಲಿಯನ್ ಮರ್ಫಿ ಅವರು ಆಯ್ಕೆಯಾಗಿರ್ತಾರೆ. ಇದು 96ನೇ ಆವೃತ್ತಿಯಾಗಿದೆ. ನೆನ್ಪಿಟ್ಕೊಳ್ಳಿ. 2024ರ ಆಸ್ಕರ್ ಪ್ರಶಸ್ತಿ 96ನೇ ಆವೃತ್ತಿಯಾಗಿದೆ. ಅತ್ಯುತ್ತಮ ಚಿತ್ರ ಓಪನ್ ಹೈಮರ್. ಅತ್ಯುತ್ತಮ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್ ಅವರು ಇದ್ದಾರೆ. ಇವು 4 ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಳಿ. ಇದರಲ್ಲಿ 1 ಪಾಯಿಂಟನ್ನು ಕೇಳ್ತಾರೆ 100% ಅಂತ ಹೇಳ್ತೀನಿ. ನೋಡಿ, ನೆಕ್ಸ್ಟು ದಿವ್ಯಾಸ್ತ್ರ ಎಂಬ ತಂತ್ರಜ್ಞಾನ ಕ್ಷಿಪಣಿಯನ್ನು ಇತ್ತೀಚೆಗೆ ಅಗ್ನಿ 5 ಯಶಸ್ವಿ ಉಡಾವಣೆ ಮಾಡಿದೆ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, 2024ರ ವಿಶ್ವ ಬಿಲಿಯರ್ಡ್ಸ್ ಹಾಲ್ ಆಫ್ ಫೇಮನ್ನು ಪಂಕಜ್ ಅಡ್ವಾಣಿಯವರು ಪಡೆದಿರ್ತಾರೆ. 2023ರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪ್ರಭಾ ವರ್ಮಾ ಅವರು ರೌದ್ರ ಸಾತ್ವಿಕಂ ಎಂಬ ಕೃತಿಗೆ ಪಡೆದಿರ್ತಕ್ಕಂಥದ್ದು. ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರಾಗಿ ಸುಖ್ಬೀರ್ ಸಿಂಗ್ ಸಂಧು ಅವರು ಮತ್ತು ಜ್ಞಾನೇಶ್ ಕುಮಾರ್ ಅವರು ಇತ್ತೀಚೆಗೆ ನೇಮಕವಾಗಿರ್ತಾರೆ. 2024ರ RCB ಹಾಲ್ ಆಫ್ ಫೇಮನ್ನು ವಿನಯ್ ಕುಮಾರ್ ಅವರಿಗೆ ನೀಡಿ ಗೌರವಿಸಲಾಗಿದೆ. 2024ರ ಅಬೆಲ್ ಪ್ರಶಸ್ತಿ ಇದು ಗಣಿತ ವಿಭಾಗಕ್ಕೆ ನೀಡಿರ್ತಕ್ಕಂಥ ಒಂದು ಪ್ರಶಸ್ತಿಯಾಗಿರುತ್ತೆ. ಇದು ಗಣಿತ ವಿಭಾಗದ ನೋಬೆಲ್ ಅಂತಲೂ ಕೂಡ ಅದನ್ನ ಕರೀತಾರೆ. ಈ ಪ್ರಶಸ್ತಿಯನ್ನು ಮೈಕಲ್ ತಲಾಗ್ರ್ಯಾಂಡ್ ಅವರು ಇತ್ತೀಚೆಗೆ ಪಡೆದಿರ್ತಾರೆ. ಯಾವುದು ಗಣಿತಶಾಸ್ತ್ರದ ಅಬೆಲ್ ಪ್ರಶಸ್ತಿಯನ್ನು ಇವರು ಪಡೆದಿರ್ತಾರೆ. ಇಂಪಾರ್ಟೆಂಟ್ ಆಗಿರುತ್ತೆ. 2023ರ HDI ವರದಿ ಪ್ರಕಾರ ಭಾರತದ ಸ್ಥಾನ ಎಷ್ಟಿದೆ ಅಂದರೆ 134ನೇ ಸ್ಥಾನ ಇರ್ತದೆ. 0.644 ರ್ಯಾಂಕಿಂಗ್ನೊಂದಿಗೆ 134ನೇ ಸ್ಥಾನ HDI ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ 134ನೇ ಸ್ಥಾನ ಪಡೆದಿರತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಭಾರತದ ಅಂದರೆ ವಿಶ್ವದ ಮೊದಲ AI ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಡೆವಿನ್ ಅವರು ಆಗಿರ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ. ನೆಕ್ಸ್ಟ್ ನೋಡಿ, ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಸ್ಕೈರೂಟ್ ರಾಕೆಟ್ನ ವಿಕ್ರಮ್ 1 ಹಂತದ ಇಂಜಿನ್ ಕಲಾಂ 250 ಪರೀಕ್ಷೆ ಮಾಡಿದ್ರು ಇತ್ತೀಚೆಗೆ ಅಂತ ಹೇಳ್ತಕ್ಕಂಥದ್ದು. ಭಾರತದ ಮರುಬಳಕೆಯ ಉಡಾಯನ ವಾಹನ RLV ಪುಷ್ಪಕ ಲೆಕ್ಸ್ 2 ಪರೀಕ್ಷೆಯನ್ನು ಮಾಡಿರ್ತಕ್ಕಂಥದ್ದು. ರಾಜ್ಯಸಭೆಗೆ ಇತ್ತೀಚೆಗೆ ಸುಧಾಮೂರ್ತಿಯವರು ಆಯ್ಕೆಯಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. 2024 ಮಾರ್ಚ್ 24ನ ವಿಶ್ವ ಕ್ಷಯರೋಗ ದಿನ ಅಂತ ಆಚರಣೆ ಮಾಡ್ತಾರೆ. ಅದರದ್ದು ದೇಹವಾಕ್ಯ ಏನಂದರೆ ಹೌದು ನಾವು TBಯನ್ನು ಕೊನೆಗೊಳಿಸುತ್ತೇವೆ ಅಂತ ಇರತಕ್ಕಂಥದ್ದು. TB ಅಂದರೆ ಟ್ಯೂಬರ್ಕ್ಯುಲೋಸಿಸ್ ಆಗಿರ್ತದೆ. 71ನೇ ಮಿಸ್ ವರ್ಲ್ಡ್ ಚಾಂಪಿಯನ್ ಆಗಿ ಕ್ರಿಸ್ಟಿನಾ ಪ್ಲಿಸ್ಟೋವಾ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಇವರು ಚೆಕ್ ರಿಪಬ್ಲಿಕ್ ದೇಶದವರು ಆಗಿರ್ತಾರೆ. ನೆಕ್ಸ್ಟ್ ನೋಡಿ, ಪ್ರಮುಖ ದಿನಾಚರಣೆಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಮಾರ್ಚ್ 21 ಅರಣ್ಯ ದಿನ. ಅರಣ್ಯ ಮತ್ತು ನಾವೀನ್ಯತೆ ಉತ್ತಮ ಪ್ರಪಂಚಕ್ಕಾಗಿ ನೂತನ ಪರಿಹಾರಗಳು ಎಂಬ ಧ್ಯೇಯವಾಕ್ಯದೊಂದಿಗೆ ಮಾರ್ಚ್ 21 ಅರಣ್ಯ ದಿನವನ್ನು ಆಚರಿಸ್ತಾರೆ. ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ. ಮಹಿಳೆಯರಲ್ಲಿ ಹೂಡಿಕೆ ಮಾಡಿ ಪ್ರಗತಿಯನ್ನು ವೇಗಗೊಳಿಸುವ ಧ್ಯೇಯವಾಕ್ಯದೊಂದಿಗೆ ಆಚರಣೆ ಮಾಡಿರ್ತಾರೆ.
ಮಾರ್ಚ್ 22 ವಿಶ್ವ ಜಲ ದಿನ. ದೇಹವಾಕ್ಯ ಏನು ಅಂದರೆ ಸಮೃದ್ಧಿ ಮತ್ತು ಶಾಂತಿಗಾಗಿ ನೀರು ಎಂಬ ದೇಹವಾಕ್ಯದೊಂದಿಗೆ ಆಚರಣೆ ಮಾಡಲಾಗ್ತದೆ. ಮಾರ್ಚ್ 23 ವಿಶ್ವ ಹವಾಮಾನ ದಿನ. ದೇಹವಾಕ್ಯ ಏನಂದರೆ ಹವಾಮಾನ ಕ್ರಿಯೆಗಾಗಿ ಮುಂಚೂಣಿ ಸಾಲಿನಲ್ಲಿ ಅಂತ ದೇಹವಾಕ್ಯ ಆಗಿರ್ತದೆ. ಮಾರ್ಚ್ 20 ವಿಶ್ವ ಸಂತೋಷ ದಿನ. ಮಾರ್ಚ್ 20 ವಿಶ್ವ ಸಂತೋಷ ದಿನ. ಅವು ಏನಂದರೆ ಒಟ್ಟಾಗಿ ಸಂತೋಷವಾಗಿರೋಣ ಎಂಬ ದೇಹವಾಕ್ಯದೊಂದಿಗೆ ಆಚರಣೆ ಮಾಡ್ತಾರೆ. 2024 ಸಂತೋಷ ಸೂಚ್ಯಾಂಕದಲ್ಲಿ ಫಿನ್ಲೆಂಡ್ ಮೊದಲನೇ ಸ್ಥಾನದಲ್ಲಿದೆ. ಯಾವ ದೇಶ? ಫಿನ್ಲೆಂಡ್ ದೇಶ ಮೊದಲನೇ ಸ್ಥಾನದಲ್ಲಿದೆ. ನೆಕ್ಸ್ಟು 126ನೇ ಸ್ಥಾನದಲ್ಲಿ ನಮ್ಮ ಭಾರತ, ನಮ್ಮ ಹೆಮ್ಮೆಯ ಭಾರತ 126ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಮಾರ್ಚ್ 20 ವಿಶ್ವ ಗುಬ್ಬಚ್ಚಿ ದಿನ. ನಾನು ಗುಬ್ಬಚ್ಚಿಯನ್ನು ಪ್ರೀತಿಸುತ್ತೇನೆ ಎಂಬ ದೇಹವಾಕ್ಯದೊಂದಿಗೆ ಈ ದಿನವನ್ನು ಆಚರಣೆ ಮಾಡಲಾಗ್ತದೆ. ನೆಕ್ಸ್ಟ್ ನೋಡಿ, 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಟೂರ್ನಿಯ ಸೇಫ್ ಡಿ ಮಿಷನ್ MC ಮೇರಿಕೋಮ್ ಅವರು ಆಯ್ಕೆಯಾಗಿರ್ತಾರೆ. ಭಾರತದ ತಂಡದ ಧ್ವಜಧಾರಿ ಶರತ್ ಕಮಲ್ ಅವರು ಟೇಬಲ್ ಟೆನ್ನಿಸ್ ಆಟಗಾರರಾಗಿರ್ತಾರೆ. ಇವರು ಕೂಡ ಭಾರತದ ಧ್ವಜಧಾರಿಯಾಗಿರ್ತಾರೆ. ಭಾರತ ದೇಶದಿಂದ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಇವರು ಧ್ವಜಧಾರಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಆಪರೇಷನ್ ಇಂದ್ರವತಿ. ಹೈಟಿ ಪ್ರದೇಶದಲ್ಲಿ ಭಾರತೀಯ ನಾಗರಿಕರ ರಕ್ಷಣೆ ಮಾಡೋಕ್ಕೆ ಆಪರೇಷನ್ ಇಂದ್ರವತಿಯನ್ನು ಮಾಡಿರ್ತಾರೆ. ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. 2024 WPL ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ RCB ತಂಡ ವಿಜೇತ ಆಗಿದೆ. ಪರ್ಪಲ್ ಕ್ಯಾಪನ್ನು ಶ್ರೇಯಾಂಕ ಪಾಟೀಲ್ ಅವರು ಪಡೆದಿರ್ತಾರೆ. ಪರ್ಪಲ್ ಕ್ಯಾಪನ್ನು ಬಾಲರ್ಸ್ಗೆ ಕೊಡ್ತಾರೆ. ಆರೆಂಜ್ ಕ್ಯಾಪನ್ನು ಬ್ಯಾಟ್ಸ್ಮನ್ಗಳಿಗೆ ಕೊಡ್ತಾರೆ. ಎಲಿಸಾ ಪೆರಿ ಅವರು ಇತ್ತೀಚೆಗೆ ಆಯ್ಕೆ ಆಗಿರ್ತಕ್ಕಂಥದ್ದು. ನೋಡಿ, 2023 ಮತ್ತು 24ನೇ ಸಾಲಿನ 2023 ಮತ್ತು 2024ನೇ ಸಾಲಿನ ರಣಜಿ ಟ್ರೋಫಿ ಚಾಂಪಿಯನ್ ಆಗಿದ್ದು ಮುಂಬೈಯಲ್ಲಿ 42ನೇ ಬಾರಿ ಚಾಂಪಿಯನ್ ಆಗಿರ್ತಕ್ಕಂಥದ್ದು ಮುಂಬೈ ರಾಜ್ಯದವರು ಅಂತ ಹೇಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸ್ಲೈಡಲ್ಲಿ ಏನಿದೆ ಅಂದರೆ ಲತಾ ದೀನನಾಥ್ ಮಂಗೇಶ್ವರ್ ಪುರಸ್ಕಾರವನ್ನು ಇತ್ತೀಚೆಗೆ ಅಮಿತಾಬ್ ಬಚ್ಚನ್ ಅವರು ಪಡೆದಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿದೆ. ಚೆಸ್ನಲ್ಲಿ ಪೀಡೆ ಕ್ಯಾಂಡಿಡೇಟ್ಸ್ ಚಾಂಪಿಯನ್ ಆಗಿ ಇತ್ತೀಚೆಗೆ ಗುಕೇಶ್ ಅವರು ಅಥವಾ ಗುಕೇಶ್ ಅವರು ಆಯ್ಕೆಯಾಗಿದ್ದಾರೆ, ಅಂದರೆ ಗೆದ್ದಿದ್ದಾರೆ ಅದನ್ನ ಪ್ರಶಸ್ತಿಯನ್ನು. ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿ ಇತ್ತೀಚೆಗೆ ದಿನೇಶ್ ಕುಮಾರ್ ತ್ರಿಪಾಠಿ ಅವ್ರನ್ನ ನೇಮಕ ಮಾಡಿದ್ದಾರೆ. ದಿನೇಶ್ ಕುಮಾರ್ ತ್ರಿಪಾಠಿ ಅವರು ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿ ನೇಮಕ ಆಗಿರ್ತಾರೆ. ಬಾಹ್ಯಾಕಾಶ ಪ್ರವಾಸಕ್ಕೆ ಮೊದಲ ಭಾರತೀಯನಾಗಿ ಗೋಪಿ ತೋಟ್ಕೂರ್ ಅವರು ಆಯ್ಕೆಯಾಗಿದ್ದಾರೆ. ಮೊದಲ ಭಾರತೀಯರಾಗಿ ಬಾಹ್ಯಾಕಾಶ ಪ್ರವಾಸವನ್ನು ಮಾಡಿರ್ತಕ್ಕಂಥ ಹೆಗ್ಗಳಿಕೆಯಲ್ಲಿ ಇವರು ಇಂಪಾರ್ಟೆಂಟ್ ಆಗಿರ್ತಾರೆ ಅಂತ ಹೇಳ್ತಕ್ಕಂಥದ್ದು. NSG ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಮುಖ್ಯಸ್ಥರಾಗಿ ನೇಮಕ ಆಗಿರ್ತವರು ನಳಿನ್ ಪ್ರಭಾತ್ ಅವರು ನೇಮಕವಾಗಿರ್ತಾರೆ. ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ 2024 ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯನ್ನು ಛತ್ತೀಸ್ಗಢ ಬಚಾವೋ ಆಂದೋಲನದ ಮುಖ್ಯಸ್ಥರಾಗಿರ್ತಕ್ಕಂಥ ಅಲೋಕ್ ಶುಕ್ಲಾ ಅವರು ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಇಂಪಾರ್ಟೆಂಟ್ ಆಗಿದೆ. ಜಾಗತಿಕ ಸಾಹಿತ್ಯ ಪ್ರಶಸ್ತಿಯನ್ನು ಕನ್ನಡ ಕವಿಯತ್ರಿಯಾದ ಮಮತಾ G ಸಾಗರ್ ಅವರು ಪಡೆದಿರ್ತಾರೆ. ಇಂಪಾರ್ಟೆಂಟ್ ಆಗಿದೆ ಇದು ಕೂಡ. ನೆಕ್ಸ್ಟ್ ನೋಡಿ, 1.5 ಡಿಗ್ರಿ ಸೆಲ್ಸಿಯಸ್ ಕ್ಲೈಮೇಟ್ ಕ್ಲಾಕನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ರಾಷ್ಟ್ರಗಳ ಪೈಕಿ ನವದೆಹಲಿಯಲ್ಲಿ CSIR ಕೇಂದ್ರ ಕಚೇರಿಯಲ್ಲಿ ದೇಶದ ಅತಿ ದೊಡ್ಡ ಹವಾಮಾನ ಗಡಿಯಾರ ಸ್ಥಾಪನೆಯನ್ನು ಮಾಡಲಾಗಿರ್ತದೆ. ರಾಷ್ಟ್ರೀಯ ಪಂಚಾಯತ್ ದಿನವನ್ನು ಏಪ್ರಿಲ್ 24 ಆಚರಣೆ ಮಾಡ್ತಾರೆ. 2024 ರಾಷ್ಟ್ರೀಯ ಪಂಚಾಯತ್ ದಿನ ಆಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಟುಕೊಳ್ಳಿ ಅದನ್ನು ಕೂಡ. ಡಾಕ್ಟರ್ ಅಂಬೇಡ್ಕರ್ ಅವರು 134ನೇ ದಿನಾಚರಣೆಯನ್ನು 2024 ಏಪ್ರಿಲ್ 14 ಆಚರಣೆ ಮಾಡಲಾಯಿತು. ಎಷ್ಟೆದ್ದು? 134ನೇದ್ದು. ಚಂದ್ರಯಾನಕ್ಕೆ ಚೀನಾ ದೇಶದವರು ಚಾಂಗ್ E6 ಎಂಬ ಉಪಗ್ರಹವನ್ನು ಉಡಾವಣೆ ಮಾಡಿರ್ತಾರೆ. ಅದೊಂದು ಕೂಡ ಗಗನನೌಕೆ ಆಗಿರುತ್ತೆ. ಯಾವುದು? ಚಾಂಗ್ E6. ಇವರು ಚೀನಾ ದೇಶದವರು ಉಡಾವಣೆ ಮಾಡಿರ್ತಕ್ಕಂತಹ ಒಂದು ಗಗನನೌಕೆ ಆಗಿರ್ತಕ್ಕಂಥದ್ದು. ಭಾರತೀಯ ಐತಿಹಾಸಿಕ ದಾಖಲೆಗಳ ಆಯೋಗದ ಹೊಸ ಲಾಂಛನ ಮತ್ತು ದೇಹವಾಕ್ಯವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಅದು ನೆಕ್ಸ್ಟ್ ಸ್ಲೈಡ್ ನೋಡಿ. ದೇಶದ ಮೊದಲ ಸ್ವದೇಶಿ ಮಾನವ ನಿರ್ಮಿತ FWD-200B ಏರ್ಕ್ರಾಫ್ಟ್ ಯುದ್ಧ ಚೇಂಬರ್ ಇದು ಡ್ರೋನ್ ಆಗಿರ್ತದೆ. ಫೋಟೋಲ್ಲಿ ನೋಡಿ, ಅದೊಂದು ಕೂಡ ಡ್ರೋನ್ ಆಗಿರ್ತದೆ. ಹವಾಮಾನ ಬದಲಾವಣೆ ವಿರುದ್ಧದ ಹೋರಾಟದ ಹಕ್ಕು ಮೂಲಭೂತ ಹಕ್ಕು ಎಂದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿರ್ತಕ್ಕಂಥದ್ದು. ಹವಾಮಾನ ಬದಲಾವಣೆ ಅದರ ವಿರುದ್ಧ ಯಾರಾದರೂ ಹೋರಾಟ ಮಾಡಿದರೆ ಅದು ಒಂದು ಕೂಡ ಮೂಲಭೂತದ ಹಕ್ಕಾಗ್ತದೆ ಅಂತ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪನ್ನು ನೀಡಿದ್ದು ಇಂಪಾರ್ಟೆಂಟ್ ಆಗಿರುತ್ತೆ. IIT ಮದ್ರಾಸ್ನಿಂದ ಜಾಗತಿಕ ಹೈಪರ್ ಲೂಪ್ ಸಮ್ಮೇಳನ ನಡೀತದೆ. ವಿಶ್ವ ಆರೋಗ್ಯ ದಿನ ನನ್ನ ಆರೋಗ್ಯ ನನ್ನ ಹಕ್ಕು ಎಂಬ ಧ್ಯೇಯವಾಕ್ಯದೊಂದಿಗೆ ಏಪ್ರಿಲ್ 7 ನಡೆಯುತ್ತದೆ.
ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನ 2024ರಂದು 2024 ಏಪ್ರಿಲ್ 21ರಂದು ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನವನ್ನು ಆಚರಣೆ ಮಾಡಲಾಗ್ತದೆ. WHO ಮಾನ್ಯತೆ ಕಾಲರಾ ವ್ಯಾಕ್ಸಿನ್ UV-ಚಾಲ್ಸಿ ಭಾರತದಲ್ಲಿ ಮೊದಲು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ವಿಶ್ವ ಭೂ ದಿನ ಗ್ರಹ ವರ್ಸಸ್ ಪ್ಲಾಸ್ಟಿಕ್ ಎಂಬ ದೇಹವಾಕ್ಯದೊಂದಿಗೆ 2024 ಏಪ್ರಿಲ್ 22ರಂದು ವಿಶ್ವ ಭೂ ದಿನವನ್ನು ಆಚರಣೆ ಮಾಡಲಾಗ್ತದೆ. DRDOನ 2ನೇ ಪರೀಕ್ಷಾ ತಾಣವಾಗಿ ಪಶ್ಚಿಮ ಬಂಗಾಳದ ದೀಘಾ ಬಳಿ ಇರುವ ಜುನಾಫುಟನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಅದು ಈಗ DRDOನ 2ನೇ ಪರೀಕ್ಷಾ ತಾಣ ಆಗಿರ್ತಕ್ಕಂಥದ್ದು. ಯಾವುದು? ಜುನ್ಫುಟ್ ಎಲ್ಲಿ ಬರ್ತದೆ? ಪಶ್ಚಿಮ ಬಂಗಾಳದಲ್ಲಿ ಬರ್ತಕ್ಕಂಥದ್ದು. ಇತ್ತೀಚೆಗೆ ಇರಾನ್ ಮತ್ತು ಇಸ್ರೇಲ್ ಯುದ್ಧ 2024ರಲ್ಲೇ ಇರಾನ್ ಆಪರೇಷನ್ ಟ್ರೂ ಪ್ರಾಮಿಸ್ ಮಾಡಿದರೆ ಇಸ್ರೇಲ್ ಐರನ್ ಸೀಲ್ಡ್ ಎಂಬ ಆಪರೇಷನನ್ನು ಕೈಗೊಂಡಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟು ಅಯೋಧ್ಯೆಯಲ್ಲಿನ ಸೂರ್ಯ ತಿಲಕ ಯೋಜನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅವರ ಅಡಿಯಲ್ಲಿ ಇದನ್ನ ಮಾಡ್ತಾರೆ. ಅವರು ಅದನ್ನ ಯಶಸ್ವಿಯಾಗಿ ಮಾಡಿರ್ತಕ್ಕಂಥದ್ದು. ಭಾರತದ ಜನಸಂಖ್ಯೆ 144 ಕೋಟಿ. ಇದು ಜಗತ್ತಿನಲ್ಲಿ ಅತಿ ಹೆಚ್ಚಿದೆ ಅಂತ ಹೇಳ್ತಕ್ಕಂಥದ್ದು. ಅಂದರೆ ಜಗತ್ತಿನಲ್ಲಿಯೇ ನಂಬರ್ 1 ಸ್ಥಾನದಲ್ಲಿ ಭಾರತ ಜನಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸಂಸ್ಥೆ ಯಾವುದಂದರೆ UNFPA ಅವರು ವರದಿಯನ್ನು ನೀಡಿರ್ತಕ್ಕಂಥದ್ದು. 2024 ವಿಶ್ವ ಪತ್ರಿಕಾ ಸೂಚ್ಯಾಂಕದಲ್ಲಿ ಭಾರತ 159ನೇ ಸ್ಥಾನವನ್ನು ಗಳಿಸಿದೆ. ಟಾಟಾ ಸಂಸ್ಥೆಯಿಂದ ದೇಶದ ಮೊದಲ ಖಾಸಗಿ ಭೂವೀಕ್ಷಣಾ ಉಪಗ್ರಹವನ್ನು TSAT-1A ಉಡಾವಣೆ ಇತ್ತೀಚೆಗೆ ಟಾಟಾ ಕಂಪ್ನಿಯವರು ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಸ್ಲೈಡ್ ನೋಡಿ. ನೆಕ್ಸ್ಟ್ ಸ್ಲೈಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಸ್ಲೈಡನ್ನು ಮೇಘಾಲಯದಲ್ಲಿ ಭಾರತ ಫ್ರಾನ್ಸ್ ಜಂಟಿ ಸಮರಾಭ್ಯಾಸ 7ನೇ ಆವೃತ್ತಿದ್ದು ಇದು ಶಕ್ತಿ. ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆದಿರ್ತಕ್ಕಂಥ ಸಮರಾಭ್ಯಾಸ ಯಾವುದು? ಶಕ್ತಿ 7ನೇ ಆವೃತ್ತಿ ಆಗಿರ್ತಕ್ಕಂಥದ್ದು. ಎಲ್ಲಿ ನಡೀತು ಅಂದರೆ ಮೇಘಾಲಯದಲ್ಲಿ ನಡೀತು ಅಂತ ಹೇಳ್ಬೋದು. ನೋಡಿ, ನೆಕ್ಸ್ಟು ವಿಶ್ವ ಆರ್ಥಿಕ ವೇದಿಕೆಯ 2024 ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತ 39ನೇ ಸ್ಥಾನವನ್ನು ಪಡೆದಿದ್ರೆ ಫಸ್ಟ್ ಯಾರಿದ್ದಾರೆ ಅಂತಂದರೆ ಅಮೇರಿಕಾದವರು ಇರ್ತಾರೆ. ಸೆಕೆಂಡು ಸ್ಪೇನ್ ದೇಶದವರು ಇರ್ತಕ್ಕಂಥದ್ದು. ನೋಡಿ, 2024 18ನೇ ಲೋಕಸಭಾ ಚುನಾವಣೆಯ ಫಲಿತಾಂಶದ ಪ್ರಕಾರ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ರುದ್ರ M2 ಎಂಬ ಇದೊಂದು ಆಕಾಶದಿಂದ ಭೂಮಿಗೆ ಜಿಗಿಯುವ ಕ್ಷಿಪಣಿ ಹಾರಾಟ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಮ್ಮ ದೇಶದವರು ಉಡಾವಣೆ ಮಾಡಿರ್ತಕ್ಕಂಥದ್ದು. ಭಾರತೀಯ ಭೂಸೇನೆಯ ಮೊದಲ ಹೈಡ್ರೋಜನ್ ಬಸ್ ಲಿಲಿವ್ ಗ್ರೀನ್ ಗೋಯಿಂಗ್ ಗ್ರೀನ್ ಎಂಬ ಇದರಲ್ಲಿ ಉಡಾವಣೆ ಈ ಬಸ್ಸನ್ನು ಬಿಟ್ಟಿದ್ದಾರೆ. ಅದು ಹೈಡ್ರೋಜನ್ ಬಸ್ ಆಗಿರುತ್ತೆ. ಅಲಿವ್ ಗ್ರೀನ್ ಗೋಯಿಂಗ್ ಗ್ರೀನ್ ಬಸ್ ಹೆಸರದು. ನೆಕ್ಸ್ಟ್ ನೋಡಿ, ಇಸ್ರೋ ರಾಕೆಟ್ಗೆ 3D ಮುದ್ರಿತ ಇಂಜಿನ್ PS4 ಇಂಜಿನ್ ಪರೀಕ್ಷೆಯನ್ನು ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು. ಯಾರ್ಯಾರ ಸಹಯೋಗದೊಂದಿಗೆ ಅಂದರೆ ಇಸ್ರೋ ಮತ್ತು ವಿಪ್ರೋದ ಸಹಯೋಗದೊಂದಿಗೆ ಇದನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿರ್ತಕ್ಕಂಥದ್ದು. ಭಾರತದ ಬೆಳವಣಿಗೆ GDP ದರ ಎಷ್ಟಿದೆ ಅಂದರೆ 8.2ರಷ್ಟು ಮಾಡಿದೆ. ಅದನ್ನ ಹೇಳಿರೋ ಸಂಸ್ಥೆ ಅಂದರೆ NSO ಸಂಸ್ಥೆಯ ಇದು ವರದಿಯ ಪ್ರಕಾರ ಇದು 8.2% ಆಗಿದೆ ಅಂತ ಹೇಳ್ತಕ್ಕಂಥದ್ದು. ನೋಡಿ, ನೆಕ್ಸ್ಟು ವಿಶ್ವ ಪರಿಸರ ದಿನ 2024 ಜೂನ್ 5ರಿಂದ ಪರಿಸರ ದಿನವನ್ನು ಆಚರಣೆ ಮಾಡ್ತಾರೆ. ಏನು ದೇವವಾಕ್ಯ ಅಂದರೆ ಭೂಮಿ ಪುನಃಸ್ಥಾಪನೆ, ಮರುಭೂಮಿ ಮತ್ತು ಬರ ಸ್ಥಿತಿ ತಾಪಕತ್ವ ಅಂತ ಅದರ ಅಡಿಯಲ್ಲಿ ಇದನ್ನ ಮಾಡ್ತಕ್ಕಂಥದ್ದು. ಘೋಷವಾಕ್ಯ ಏನಂದರೆ ನಮ್ಮ ಭೂಮಿ ನಮ್ಮ ಭವಿಷ್ಯ, ನಾವು ಪೀಳಿಗೆಯ ಮರುಸ್ಥಾಪನೆ ಅಂತ ಘೋಷವಾಕ್ಯ ಆಗಿರ್ತದೆ. ಘೋಷವಾಕ್ಯ ಬೇರೆ, ಧ್ಯೇಯವಾಕ್ಯ ಬೇರೆ ಆಗಿರ್ತದೆ. ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೋಡಿ, ವಿಶಾಖಪಟ್ಟಣದಲ್ಲಿ ಭಾರತ ಮತ್ತು ಸಿಂಗಾಪುರ್ ನೌಕಾಪಡೆ ಜಂಟಿ ಸಮರಾಭ್ಯಾಸ ನಡೆದಿರ್ತಕ್ಕಂಥದ್ದು. ಇದು 31ನೇ ಆವೃತ್ತಿ ಆಗಿರುತ್ತದೆ. ಭಾರತ ಮತ್ತು ಸಿಂಗಾಪುರನ್ನು ಸಿಂಬೆಕ್ಸ್ ಅಂತ ಕರೀತಾರೆ. ಸಿಂಬೆಕ್ಸ್ ಸಮರಾಭ್ಯಾಸ ಅಂತ ಕರೀತಾರೆ. ವಿಶ್ವದ ಮೊದಲ 3D ಪ್ರಿಂಟೆಡ್ ರಾಕೆಟ್ ಅಗ್ನಿ ಯಶಸ್ವಿ ಆಗಿರ್ತದೆ. 3D ಪ್ರಿಂಟೆಡ್ ಅಂದರೆ ಅಗ್ನಿಬಾನ್ ಇದೊಂದು 3D ಪ್ರಿಂಟೆಡ್ ರಾಕೆಟ್ ಆಗಿರ್ತದೆ. ಅದನ್ನು ಯಶಸ್ವಿ ಮಾಡಿ ಉಡಾವಣೆ ಮಾಡಿದರೆ ಅದು ವಿಶ್ವದ ಮೊದಲ ರಾಕೆಟ್ ಆಗಿರ್ತಕ್ಕಂಥದ್ದು. ಅಗ್ನಿಬಾನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಲೈಡ್ ನೋಡಿ. ನೆಕ್ಸ್ಟ್ ಸ್ಲೈಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನ್ಯೂಯಾರ್ಕ್ ಟೈಮ್ಸ್ ವಾಷಿಂಗ್ಟನ್ ಪೋಸ್ಟ್ಗೆ ತಲಾ 3 ಪುಟ್ಲೇಜರ್ ಪ್ರಶಸ್ತಿಗಳು ಆಯ್ಕೆಯಾಗಿರ್ತಾರೆ. ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ಕ್ರಿಕೆಟ್ ಪಂದ್ಯಗಳಿಗೆ ಕರ್ನಾಟಕದ ನಂದಿನಿ ಬ್ರ್ಯಾಂಡ್ ಅಂದರೆ ಅದು ಹಾಲಿನ ಬ್ರ್ಯಾಂಡ್ ಆಗಿರ್ತದೆ. ಅದು ಪ್ರಾಯೋಜಕತ್ವವನ್ನು ವಹಿಸಿರ್ತಕ್ಕಂಥದ್ದು. ನಮ್ಮ ಕನ್ನಡಿಗರು ನೀವು ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ಮತ್ತು ಐರ್ಲೆಂಡ್ ಅವರಿಗೆ ಬೆಳೆದಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು.
ನೆಲ್ಸನ್ ಮಂಡೇಲಾ ಪ್ರಶಸ್ತಿ ನೋಡಿದ್ದು ನಿಮಾನ್ಸ್ ಸಂಸ್ಥೆಗೆ ನೀಡಿರ್ತಕ್ಕಂಥ ಒಂದು ಪ್ರಶಸ್ತಿಯಾಗಿದೆ. ಇತ್ತೀಚೆಗೆ 2024ರ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ನಿಮಾನ್ಸ್ ಸಂಸ್ಥೆಗೆ ನೀಡಿದ್ದಾರೆ. ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರು ಇತ್ತೀಚೆಗೆ ನಿಧನರಾಗಿರ್ತಾರೆ. ನೋಡಿ, IPL 17ನೇ ಆವೃತ್ತಿ 2024ರಲ್ಲಿ ನಡೀತು. ಇದು ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ವಿನ್ನರ್ ಆಗಿರ್ತಕ್ಕಂಥದ್ದು. ನೋಡಿ, ದೇಶದ ಮೊದಲ ಅಸ್ಟ್ರೋ ಟೂರಿಸಂ ಮಸ್ಸೂರಿ ಚಾರ್ಜ್ ಎವರೆಸ್ಟ್ ಶಿಖರವನ್ನು ಇರತಕ್ಕಂಥದ್ದು ದೇಶದ ಮೊದಲಿಗ. ರೆಮಾಲ್ ಚಂಡಮಾರುತ ಬಂಗಾಳ ಕೊಲ್ಲಿಯಲ್ಲಿ ಇತ್ತೀಚೆಗೆ ಬೀಸಿದೆ. ಹೆಸರು ನೀಡಿದವರು ಓಮನ್ ದೇಶದವರು. ಯಾರು? ಓಮನ್ ದೇಶದವರು ರೆಮಾಲ್ ಚಂಡಮಾರುತದ ಹೆಸರನ್ನು ನೀಡಿರ್ತಕ್ಕಂಥದ್ದು ಇತ್ತೀಚೆಗೆ ಬಂಗಾಳ ಕೊಲ್ಲಿಯಲ್ಲಿ ಅದು ಕಂಡು ಬಂದಿರತಕ್ಕಂಥದ್ದು. ಪೋಖ್ರಾನ್ 1 ಅಣು ಪರೀಕ್ಷೆಗೆ 50 ವರ್ಷ ಆಯಿತು. ಯಾವಾಗ? ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಅದರದ್ದು ಹೆಸರಾಗಿರ್ತಕ್ಕಂಥದ್ದು. ಅದು 50 ವರ್ಷ ಆಗಿರ್ತದೆ. 1974ರಲ್ಲಿ ಇದು ಆಗಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೋಡಿ, ದೇಶದಲ್ಲೇ ಮೊದಲ ಬಾರಿಗೆ ಮರಣ ಫ್ರೀ ವಿಲ್ ಜಾರಿ ಮಾಡಿದ ರಾಜ್ಯ ಗೋವಾ ಆಗಿರ್ತದೆ. ದೇಶದಲ್ಲಿಯೇ ಮೊದಲ ಬಾರಿಗೆ ಮರಣ ಫ್ರೀ ವಿಲ್ ಜಾರಿ ಮಾಡಿದ ರಾಜ್ಯ ಗೋವಾ ಆಗಿರ್ತದೆ. ಚಬಹಾರ್ ಬಂದರಿನ ಶಾಹಿದ್ ಬೆಹಸ್ತಿ ಟರ್ಮಿನಲ್ ಅಭಿವೃದ್ಧಿ ಭಾರತ ಮತ್ತು ಇರಾನ್ ಒಪ್ಪಂದ ಮಾಡಿರ್ತಕ್ಕಂಥದ್ದು. ನೋಡಿ, ವಿಶ್ವ ತಂಬಾಕು ರಹಿತ ದಿನ 2024 ಮೇ 31 ನಡೀತದೆ. ಅದರ ರಾಯಭಾರಿ ಯಾರಿದ್ದಾರೆ ಅಂದರೆ ಬ್ಯಾಡ್ಮಿಂಟನ್ ಆಟಗಾರ್ತಿಯಾಗಿರ್ತಕ್ಕಂತಹ ಬ್ಯಾಡ್ಮಿಂಟನ್ ತಾರೆ ಎಂದೇ ಹೆಸರುವಾಸಿಯಾಗಿರ್ತಕ್ಕಂಥದ್ದು PV ಸಿಂಧು ಅವರು ಅದರದ್ದು ರಾಯಭಾರಿ ಆಗಿರ್ತಾರೆ. ನೆಕ್ಸ್ಟ್ ನೋಡಿ, DD ಕಿಸಾನ್ ಚಾನೆಲ್ನಲ್ಲಿ ಕೃತಕ ಬುದ್ಧಿಮತ್ತೆಯ ಆ್ಯಂಕರ್ಗಳು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿಕೊಂಡು AI ಕ್ರಿಶ್ ಮತ್ತು AI ಭೂಮಿ ಅವ್ರನ್ನ DD ಕಿಸಾನ್ ಚಾನಲ್ನಲ್ಲಿ ಇವರು ಆ್ಯಂಕರ್ಗಳಾಗಿರ್ತಕ್ಕಂಥದ್ದು. ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೂಲಕ 3ನೇ ಅಂತರಿಕ್ಷಯಾನ ಮಾಡಿದ ಸುನೀತಾ ವಿಲಿಯಮ್ಸ್ ಅವರು ಇತ್ತೀಚೆಗೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಇವರು ಇನ್ನೂ ಕೂಡ ಭೂಮಿಗೆ ವಾಪಸ್ ತೆರಳಿಲ್ಲ. ಇಂಪಾರ್ಟೆಂಟ್ ಆಗಿರುತ್ತೆ. ಇಂತಹ ಸುದ್ದಿಗಳನ್ನು ಎಕ್ಸಾಮ್ನಲ್ಲಿ ಕೇಳುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ನೋಡಿ, ಭಾರತದ 33ನೇ ಸಂಪುಟ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ TB ಸೋಮನಾಥನ್ ಅವರು ನೇಮಕವಾಗಿರ್ತಾರೆ. ಹಾಗೆ ಕರ್ನಾಟಕ ಸರ್ಕಾರದ 41ನೇ ಮತ್ತು 5ನೇ ಮಹಿಳಾ ಕಾರ್ಯದರ್ಶಿಯಾಗಿ ಶಾಲಿನಿ ರಜನೀಶ್ ಅವರು ನೇಮಕವಾಗಿರ್ತಾರೆ. ನೇಪಾಳದ ನೂತನ ಪ್ರಧಾನಿಯಾಗಿ KP ಶರ್ಮಾ ಓಲಿ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ನೇಮಕಾತಿಗಳಲ್ಲಿ ಪಕ್ಕ 1 ಮಾರ್ಕ್ಸನ್ನು ಕೇಳ್ತಾನೆ. ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲವ ನೇಮಕಾತಿಗಳನ್ನು ಸ್ವಲ್ಪ ಗ್ಲ್ಯಾನ್ಸ್ ಮಾಡ್ಕೊಂಡೋಗಿ ಎಕ್ಸಾಮ್ ಮುಂಚೆ. ಇದು ಕ್ವಿಕ್ ರಿವಿಷನ್ ಆಗುತ್ತೆ. ಇದನ್ನು ಒಂದ್ಸರಿ ಗ್ಲ್ಯಾನ್ಸ್ ಮಾಡ್ಕೊಂಡೋಗಿ 4ರಿಂದ 5 ಪ್ರಶ್ನೆಗಳು ಕಡ್ಡಾಯವಾಗಿ ನಾನೇನು ಮಾಡಿದ್ದೀನಲ್ಲ ಈ ವಿಡಿಯೋದಲ್ಲಿ ಕೇಳ್ತಾನೆ ಅಂತ ಹೇಳ್ತೇನೆ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಶಾಂತಿ ನೋಬೆಲ್ ಪುರಸ್ಕೃತರಾದ ಮೊಹಮ್ಮದ್ ಯೂನಸ್ ಅವರು ಆಯ್ಕೆಯಾಗಿರ್ತಾರೆ. ನೋಡಿ, ನೆಕ್ಸ್ಟು ಕಂಪಾನಿಯನ್ ಆಫ್ ದಿ ಆರ್ಡರ್ ಆಫ್ PG ಇದು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂಥದ್ದು. ಇದನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪಡೆದಿರ್ತಕ್ಕಂಥದ್ದು. ಫಿಜಿ ದೇಶದ ನಾಗರಿಕ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು. ಗ್ರ್ಯಾಂಡ್ ಕಾಲರ್ ಆಫ್ ದಿ ಆರ್ಡರ್ ಆಫ್ ಟಿಮೋರ್ ದೇಶದ ನಾಗರಿಕ ಪ್ರಶಸ್ತಿ ಮತ್ತು ಫಿಜಿ ದೇಶದ ನಾಗರಿಕ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪಡೆದಿರ್ತಕ್ಕಂಥದ್ದು. ನೋಡಿ, 2024ರಲ್ಲಿ UPSC ಅಧ್ಯಕ್ಷರಾಗಿ ಪ್ರೀತಿ ಸುದನ್ ಅವರು ನೇಮಕ ಆಗಿರ್ತಾರೆ. ನೆಕ್ಸ್ಟ್ ನೋಡಿ, 4ನೇ ಆವೃತ್ತಿಯ ಭಾರತ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಾಂಕ ವರದಿಯಲ್ಲಿ ಇದನ್ನು ನೀಡ್ತಕ್ಕಂಥ ವರದಿ ನೀಡೋರು ಯಾರಂದರೆ ನೀತಿ ಆಯೋಗ ಅವರು ವರದಿಯನ್ನು ಮಾಡ್ತಾರೆ. ಇದು 4ನೇ ಆವೃತ್ತಿ ಆಗುತ್ತೆ. ಭಾರತದ ಒಟ್ಟಾರೆ ಅಂಕ 71 ಅಂಕ ಪಡೆದಿರ್ತಾರೆ. ಮೊದಲನೇ ಸ್ಥಾನ ಪಡೆದ 2 ರಾಜ್ಯಗಳು ಉತ್ತರಾಖಂಡ್ ಮತ್ತು ಕೇರಳ ಆಗಿರ್ತಕ್ಕಂಥದ್ದು. ಕರ್ನಾಟಕ ಇದರಲ್ಲಿ 15ನೇ ಸ್ಥಾನದಲ್ಲಿ ಇದೆ. ಹೆಡ್ಲೆ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಸಿಂಗಾಪುರ್ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಭಾರತ 82ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, RBI ಹಣಕಾಸು ನೀತಿ ಸಮಿತಿ ಸಭೆ ಆಗಸ್ಟ್ 2024ರಂದು ನಡೀತು. ಎಲ್ಲಿ ನಡೀತು ಅಂದರೆ ನವದೆಹಲಿಯಲ್ಲಿ ನಡೀತದೆ. ಅಂತಾರಾಷ್ಟ್ರೀಯ ಹುಲಿ ದಿನ ಜುಲೈ 29ರಂದು ನಡೀತಾ. ಇತ್ತೀಚೆಗೆ ಬುದ್ಧದೇವ್ ಭಟ್ಟಾಚಾರ್ಯ ಇವರು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮತ್ತು ಯಾಮಿನಿ ಕೃಷ್ಣಮೂರ್ತಿ ಇವರು ಹೆಸರಾಂತ ಭರತನಾಟ್ಯ ಮತ್ತು ಕೂಚಿಪುಡಿ ನೃತ್ಯಗಾರ್ತಿಯಾಗಿರ್ತಾರೆ. ಇವರು ಇತ್ತೀಚೆಗೆ ನಿಧನರಾಗಿರ್ತಾರೆ. ಯಾಮಿನಿ ಕೃಷ್ಣಮೂರ್ತಿಯನ್ನು ಸುಮಾರು ಒಂದು
10ರಿಂದ 12 ಬಾರಿ ಎಕ್ಸಾಮಲ್ಲಿ ಕೇಳಿಬಿಟ್ಟಿರ್ತಾರೆ. ಇದು ಇಂಪಾರ್ಟೆಂಟ್ ಅಂದರೆ ವೆರಿ 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 ಇಂಪಾರ್ಟೆಂಟು. PDO ಎಕ್ಸಾಮ್ಗೆ ಇದನ್ನ ಕೇಳುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ತಕ್ಕಂಥದ್ದು. 32ನೇ ಕೃಷಿ ಅರ್ಥಶಾಸ್ತ್ರದ ಅಂತಾರಾಷ್ಟ್ರೀಯ ಸಮ್ಮೇಳನ ಇತ್ತೀಚೆಗೆ ನವದೆಹಲಿಯಲ್ಲಿ ನಡೀತದೆ. ದೇಹವಾಕ್ಯ ಏನಿತ್ತು ಅಂದರೆ ಸುಸ್ಥಿರ ಕೃಷಿ ಆಹಾರ ವ್ಯವಸ್ಥೆಗಳತ್ತ ಪರಿವರ್ತನೆ ಎಂಬ ದೇಹವಾಕ್ಯದೊಂದಿಗೆ 32ನೇ ಕೃಷಿ ಅರ್ಥಶಾಸ್ತ್ರದ ಅಂತಾರಾಷ್ಟ್ರೀಯ ಸಮ್ಮೇಳನ ನವದೆಹಲಿಯಲ್ಲಿ ನಡೀತದೆ. ನೋಡಿ, ಮಾರಿಷಸ್ನಲ್ಲಿ ಮೊದಲ ಸಾಗರೋತ್ತರ ಜನೌಷಧಿ ಕೇಂದ್ರವನ್ನು ಮಾರಿಷಸ್ನಲ್ಲಿ ಇತ್ತೀಚೆಗೆ ಭಾರತ ದೇಶದಿಂದ ಅಲ್ಲಿ ಮಾಡಿರ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತ ದೇಶದಿಂದ ಮಾರಿಷಸ್ನಲ್ಲಿ ಮಾಡಿದ ಮೊದಲ ಸಾಗರೋತ್ತರ ಜನೌಷಧಿ ಕೇಂದ್ರ ಅದು ಆಗಿರುತ್ತದೆ. ಇಂಪಾರ್ಟೆಂಟ್ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಕೇಳುವ ಸಾಧ್ಯತೆ ಜಾಸ್ತಿ ಇದೆ. ನೆಕ್ಸ್ಟ್ ಸ್ಲೈಡ್ ನೋಡಿ. ನೆಕ್ಸ್ಟ್ ಸ್ಲೈಡಲ್ಲಿ ಹೆರಿಟೇಜ್ ವಿಶ್ವ ಪರಂಪರೆಯ ಸಮಿತಿಯ 24ನೇ ತಾಣಗಳ ಸೇರ್ಪಡೆಯಾಗಿರ್ತದೆ. ಯಾವುದು ಅಂದರೆ 24ನೇ ತಾಣವನ್ನು ನಾವು ನವದೆಹಲಿಯ ಅಧಿವೇಶನದಲ್ಲಿ ಅದನ್ನ ವಿಶ್ವ ಪರಂಪರೆ ಶಾಸನ 46ನೇ ಅಧಿವೇಶನ ಸದಸ್ಯವನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ದೇಶದ 43ನೇ ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಅಸ್ಸಾಂನ ಮೋಹಿದಂಸ್ ಆಗಿದೆ. ಯಾವುದು ಅಹೋಮ್ ಅಂತ ಕರೀತಾರೆ ಅದನ್ನ. ಅಹೋಮ್ ರಾಜವಂಶದ ಮೌಂಟ್ ಬರಿಯರ್ ಸಿಸ್ಟಮ್ ಇದು 43ನೇ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ನೇಮಕವಾಗಿರ್ತದೆ. ಯುನೆಸ್ಕೋ ಪಟ್ಟಿಗೆ ಸೇರಿದ ಪ್ರಪಂಚದ 24 ಸ್ಥಾನಗಳು ಸೇರ್ಪಡೆಯಾಗಿರ್ತವೆ. ವಿಂಬಲ್ಡನ್ ಓಪನ್ ಟೆನ್ನಿಸ್ 2024 ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಆದವರು ಜೆಕ್ ದೇಶದ ಬಾರ್ಬೋರಾ ಕ್ರೆಜಿಕೋವಾ ಅವರು. ಪುರುಷರ ಸಿಂಗಲ್ಸ್ ಚಾಂಪಿಯನ್ನಲ್ಲಿ ಕಾರ್ಲೋಸ್ ಅಲ್ಕರಾಜ್ ಅವರು ಪ್ರಶಸ್ತಿಯನ್ನು ಗೆದ್ದಿರ್ತಾರೆ. 33ನೇ ಒಲಿಂಪಿಕ್ಸ್ 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಒಟ್ಟು 6 ಪದಕಗಳನ್ನು ಪಡೆದಿದೆ. ಅದರಲ್ಲಿ ಬೆಳ್ಳಿ 1, ಕಂಚು 5 ಆಗಿದೆ. ನೀರಜ್ಗೆ ಅದರಲ್ಲಿ ಬೆಳ್ಳಿ ಪದಕವನ್ನು ಪಡೆದಿರ್ತಕ್ಕಂಥವರು ನೀರಜ್ ಅವರು ಆಗಿರ್ತಾರೆ. ಅವರು ಧ್ವಜಧಾರಿ ಯಾರಾಗಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ದು ಅವರು ಟೆನ್ನಿಸ್ ಆಟಗಾರ ಆಗಿರ್ತಕ್ಕಂಥದ್ದು. ಅಭಿನವ್ ಬಿಂದ್ರಾ ಅವರಿಗೆ ಒಲಿಂಪಿಕ್ಸ್ ಆರ್ಡರ್ ಗೌರವವನ್ನು ನೀಡಿ ಗೌರವಿಸಲಾಗಿದೆ. ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಭಾರತ ಟೆನ್ನಿಸ್ ಪಟುಗಳಾದ ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. 10ನೇ ರಾಷ್ಟ್ರೀಯ ಕೈಮಗ್ಗ ದಿನ ಆಗಸ್ಟ್ 7ರಂದು ನಾವು ಕೈಮಗ್ಗ ದಿನವನ್ನು ಆಚರಣೆ ಮಾಡ್ತೀವಿ. ಅದು 10ನೇ ಆವೃತ್ತಿ ಈ ವರ್ಷದ್ದು ಆಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತವೆ ಎಲ್ಲವೂ. ನೋಡಿ, ನೆಕ್ಸ್ಟ್ ನೋಡಿ, FDI ಭಾರತ ದೇಶದಲ್ಲಿ ಮಹಾರಾಷ್ಟ್ರ ನಂಬರ್ 1 ಸ್ಥಾನದಲ್ಲಿದ್ದರೆ ನಮ್ಮ ಹೆಮ್ಮೆಯ ಕರ್ನಾಟಕ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಧಾನಿ ಮೋದಿಯವರು 11ನೇ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನು ಮಾಡಿರ್ತಕ್ಕಂಥದ್ದು. 11ನೇ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನು ಮಾಡಿರ್ತಾರೆ. ಸ್ವದೇಶಿ 2ನೇ ಅಣ್ವಸ್ತ್ರ ಜಲಾಂತರ್ಗಾಮಿಯಾದ INS ಅರಿಘಾಟ್ ಇದು ನೌಕಾಪಡೆಗೆ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ನೋಡಿ, ಇಂಪಾರ್ಟೆಂಟ್ ಅಂದರೆ ವೆರಿ ವೆರಿ ಇಂಪಾರ್ಟೆಂಟು. ಇದು 70 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಅತ್ಯುತ್ತಮ ಚಿತ್ರ ಆಗಿ ಅಟ್ಟಮ್, ಇದು ಮಲಯಾಳಂ ಚಿತ್ರ ಆಗಿರ್ತದೆ, ಪ್ರಶಸ್ತಿಯನ್ನು ಅಟ್ಟಮ್ ಚಿತ್ರಕ್ಕೆ ನೀಡುತ್ತಾರೆ. ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಅದು ನೀಡಿಕೊಂಡಿದೆ. ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ರಿಷಬ್ ಶೆಟ್ಟಿ ಅವರು ಪಡೆದಿರ್ತಾರೆ ಕಾಂತಾರ ಚಿತ್ರದಲ್ಲಿ ಆ್ಯಕ್ಟಿಂಗ್ ಮಾಡಿರೋ ಮೂಲಕ. ಕನ್ನಡದ ಅತ್ಯುತ್ತಮ ಚಿತ್ರ KGF 2 ಆಗಿರುತ್ತೆ. ಯಶ್ ಅವರು ಆ್ಯಕ್ಟಿಂಗ್ ಮಾಡಿರ್ತಾರೆ. ಹಾಗೆ ಸುಪ್ರೀಂ ಕೋರ್ಟ್ನ ಹೊಸ ಧ್ವಜವನ್ನು ಲಾಂಛನ ಬಿಡುಗಡೆ ಮಾಡಿದ್ದಾರೆ, ಇಂಪಾರ್ಟೆಂಟ್ ಆಗಿದೆ. ICC ಅಧ್ಯಕ್ಷರಾಗಿ ಜಯಶಾ ಅವರು ಮರು ಆಯ್ಕೆ ಆಗಿರ್ತಾರೆ. ರೈಲ್ವೆ ಮಂಡಳಿ ಅಧ್ಯಕ್ಷರಾಗಿ ಮತ್ತು CEO ಆಗಿ ಸತೀಶ್ ಕುಮಾರ್ ಅವರು ಆಯ್ಕೆಯಾಗಿರ್ತಾರೆ, ಇಂಪಾರ್ಟೆಂಟ್ ಆಗಿರುತ್ತೆ. NSGಯ ಮಹಾನಿರ್ದೇಶಕರಾಗಿ B ಶ್ರೀನಿವಾಸನ್ ಅವರು ಆಯ್ಕೆಯಾಗಿರ್ತಾರೆ. 2024ನೇ ಸಾಲಿನ D ದೇವರಾಜ್ ಅರಸು ಪ್ರಶಸ್ತಿಗೆ SK ಕಾಂತ್ ಅವರು ಭಾಜನರಾಗಿರ್ತಾರೆ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ, ಮೊದಲ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ಆಗಸ್ಟ್ 23ರಂದು ನಡೆಸಲಾಗ್ತದೆ, ಅಂದರೆ ಆಚರಣೆ ಮಾಡಲಾಗ್ತದೆ. ಅದು ಏನು ಧ್ಯೇಯವಾಕ್ಯ ಅಂದರೆ ಚಂದ್ರನನ್ನು ಸ್ಪರ್ಶಿಸುವಾಗ ಜೀವನವನ್ನು ಸ್ಪರ್ಶಿಸುವುದು ಭಾರತದ ಬಾಹ್ಯಾಕಾಶ ಸಾಹಸಗಾಥೆ ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಣೆ ಮಾಡಲಾಗ್ತದೆ. ಲಖ್ಪತಿ ದೀದಿ ಸಮಾವೇಶ ಇದು ಎಲ್ಲಿ ನಡೆದಿದ್ದಂದರೆ ಮಹಾರಾಷ್ಟ್ರದ ಜಲಗಾಂವ್ನಲ್ಲಿ ನಡೆದಿರ್ತಾರೆ. ಅದರ ಅಧ್ಯಕ್ಷತೆ ಸ್ಥಾನವನ್ನು ನರೇಂದ್ರ ಮೋದಿ ಅವರು ವಹಿಸಿಕೊಂಡಿರ್ತಾರೆ. ನೋಡಿ, ಎತ್ತಿನ ಹೊಳೆ ಯೋಜನೆ ಮೊದಲ ಹಂತದ ಲೋಕಾರ್ಪಣೆ ಇದು ಹಾಸನ ಜಿಲ್ಲೆಯ ಸಕಲೇಶಪುರದ ಹೆಬ್ಬನಹಳ್ಳಿಯಲ್ಲಿ ಇರ್ತಕ್ಕಂಥದ್ದು. 7 ಜಿಲ್ಲೆ 29 ತಾಲೂಕು 24 TMC ನೀರನ್ನು ಇದು ಕೊಡ್ತಕ್ಕಂಥದ್ದು. ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಆಗಿರ್ತಕ್ಕಂಥದ್ದು. ಇದನ್ನ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತ 7 ಚಿನ್ನವನ್ನು ಗಳಿಸಿ 9 ಬೆಳ್ಳಿಯನ್ನು ಮತ್ತು 13 ಕಂಚನ್ನು ಪಡೆದಿರ್ತಕ್ಕಂಥದ್ದು. ಟೋಟಲ್ 29
ಪದಕಗಳನ್ನು ಪಡೆದು ಭಾರತ 18ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು. 2028 ಒಲಿಂಪಿಕ್ಸ್ನಲ್ಲಿ ಅಂದರೆ ಅಥವಾ ಒಲಿಂಪಿಕ್ಸ್ ಮತ್ತು ಒಲಿಂಪಿಕ್ಸನ್ನು ಅಮೇರಿಕಾದ ಲಾಸ್ ಏಂಜಲಸ್ನಲ್ಲಿ ನಡೆಸ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. US ಓಪನ್ ಟೆನ್ನಿಸ್ 2024ರಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಜೆನಿಕ್ ಸಿನ್ನರ್ ಅವರು ಇಟಲಿ ದೇಶದ ಆಟಗಾರರಾಗಿರ್ತಾರೆ. ಇವರು ಪ್ರಶಸ್ತಿಯನ್ನು ಗೆದ್ದಿರ್ತಾರೆ. ಮಹಿಳಾ ಸಿಂಗಲ್ಸ್ ಚಾಂಪಿಯನ್ನಲ್ಲಿ ಅರೈನಾ ಸಬಲೆಂಕಾ ಅವರು ಪ್ರಶಸ್ತಿಯನ್ನು ಗೆದ್ದಿರ್ತಾರೆ. ಅವರು ಬೆಲಾರಸ್ ದೇಶದವರು ಆಗಿರ್ತಾ ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತದಲ್ಲಿ ಮಹಿಳೆಯರು ಮತ್ತು ಪುರುಷರು 2023 ವರದಿಯ ಪ್ರಕಾರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿ ವರದಿಯನ್ನು ಬಿಡುಗಡೆ ಮಾಡ್ತಾರೆ. ಅಗ್ನಿ-4 ಕ್ಷಿಪಣಿ ಪರೀಕ್ಷೆಯನ್ನು ಇತ್ತೀಚೆಗೆ ಮಾಡಲಾಗ್ತದೆ. ಸ್ವದೇಶಿ ನಿರ್ಮಿತ ಕಾಮಿಕೇಜ್ ಡ್ರೋನ್ ಅನಾವರಣ ಮಾಡಿರ್ತಾರೆ. ಅದು ನಮ್ಮ ದೇಶದವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಯಾವುದಂದರೆ ಕಾಮಿಕೇಜ್ ಡ್ರೋನ್ ಆಗಿರ್ತದೆ. ಮರುಬಳಕೆ ಮಾಡಬಹುದಾದ ಮೊದಲ ಹೈಬ್ರಿಡ್ ರಾಕೆಟ್ ಯಾವುದು ಅಂದರೆ ರೋಮಿ 1 ಇತ್ತೀಚೆಗೆ ಉಡಾವಣೆ ಮಾಡ್ತಾರೆ. ಅಂದರೆ ಅದು ಎಲ್ಲ ಹಾಳಾದ್ರೂ ವಾಪಸ್ಸು ಯೂಸ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇಸ್ರೋದಿಂದ ಭೂವೀಕ್ಷಣಾ ಕೇಂದ್ರ ಅಂದರೆ ಭೂವೀಕ್ಷಣಾ ಉಪಗ್ರಹ EOS ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ 0.8 ಇದು ಉಡಾವಣೆ ಮಾಡಿದರೆ. ಅದು ಸಣ್ಣ ಉಪಗ್ರಹ ಉಡಾವಣಾ ವಾಹಕ ಆಗಿದ್ದು SSLV D3 ವಾಹಕದ ಮೂಲಕ ಅದನ್ನ ಉಡಾವಣೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟು, ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಅಶೋಕ್ ಅವರು ಆಯ್ಕೆ ಆಗಿರ್ತಾರೆ. ಅಶೋಕ್ ಬಿ ಹಿಂಜಿಗೇರಿ ಅವರು ನೇಮಕ ಆಗಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ನ 51ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಸಂಜೀವ್ ಖನ್ನಾ ಅವರು ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ವಿಜಯ ರಾಹತ್ಕರ್ ಅವರು ಇತ್ತೀಚೆಗೆ ನೇಮಕ ಆಗಿದ್ದಾರೆ. 47ನೇ ಅಧ್ಯಕ್ಷರಾಗಿ ಅಥವಾ 2ನೇ ಬಾರಿಗೆ ಅಧ್ಯಕ್ಷರಾಗಿ ಅಮೇರಿಕಾದ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಡೊನಾಲ್ಡ್ ಟ್ರಂಪ್ ಅವರು ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರನ್ನ ಕೀಳುವ ಸಾಧ್ಯತೆ ಇರ್ತದೆ. ವಿಶ್ವದ ಪೋಲಿಯೋ ದಿನ ಅಕ್ಟೋಬರ್ 24ರಂದು ವಿಶ್ವದ ಪೋಲಿಯೋ ದಿನವನ್ನು ಆಚರಣೆ ಮಾಡ್ತವೆ. ರಾಷ್ಟ್ರೀಯ ಏಕತಾ ದಿನವನ್ನು ಅಕ್ಟೋಬರ್ 31ರಂದು ನಾವು ಆಚರಣೆಯನ್ನು ಮಾಡ್ತೇವೆ. ವಿಶ್ವ ಆಹಾರ ದಿನವನ್ನು ಅಕ್ಟೋಬರ್ 16ರಂದು ನಾವು ಆಚರಣೆಯನ್ನು ಮಾಡ್ತೇವೆ. ನೆಕ್ಸ್ಟ್, ಭಾರತದ ಸ್ಪಿನ್ನರ್ ಆಗಿರ್ತಕ್ಕಂಥ ನೀತು ಡೇವಿಡ್ ಅವರನ್ನ ಹಾಲ್ ಆಫ್ ಫೇಮ್ಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಅತ್ಯುತ್ತಮ ಕೇಂದ್ರ ಬ್ಯಾಂಕರ್ ಪ್ರಶಸ್ತಿಯನ್ನು RBI ಗವರ್ನರ್ ಆಗಿರ್ತಕ್ಕಂಥ ಶಕ್ತಿಕಾಂತ್ ದಾಸ್ ಅವ್ರನ್ನ ನೇಮಕ ಮಾಡಿದ ಅವರಿಗೆ ನೀಡಿರ್ತಕ್ಕಂಥದ್ದು ಪ್ರಶಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಕಾಳಿದಾಸ್ ಸಮ್ಮಾನ ಪ್ರಶಸ್ತಿ, ಈ ಪ್ರಶಸ್ತಿಯನ್ನು ರಘುಪತಿ ಭಟ್ ಅವರಿಗೆ ನೀಡುತ್ತಾರೆ. ರಿಪಬ್ಲಿಕ್ ಆಫ್ ಫಿಜಿ ಗೌರವವನ್ನು ಪಡೆದಿದ್ದವರು ಇತ್ತೀಚೆಗೆ ಶ್ರೀ ರವಿಶಂಕರ್ ಗುರೂಜಿಯವರು ಅದನ್ನ ಪಡೆದಿರ್ತಾರೆ. ವಿಶ್ವ ಬಾಹ್ಯಾಕಾಶ ಪ್ರಶಸ್ತಿ 2024 ಇದನ್ನು ಚಂದ್ರಯಾನ 3 ಯಶಸ್ವಿಗೆ ಇಸ್ರೋದವರಿಗೆ ನೀಡುತ್ತಾರೆ. ಮನೆಯಲ್ಲಿಯೇ ಜನನ ಮರಣ ರೆಸಸ್ಪೆಸಿಸ್, ಹಿಮಾಲಯದಲ್ಲಿ ಪತ್ತೆಯಾದ ಅಪರೂಪದ ನಟ ಲಿಯೋನಾರ್ಡೋ ಡಿಕಾಪ್ರಿಯೋ ಹೆಸರು. ಅಂದರೆ ಒಂದು ಹಾವು ಕಂಡು ಬರ್ತದೆ, ಅದಕ್ಕೊಂದು ಲಿಯೋನಾರ್ಡೋ ಡಿಕಾಪ್ರಿಯೋ ಎಂಬ ಹೆಸರನ್ನು ಇಟ್ಟಿರ್ತಾರೆ. ನೆಕ್ಸ್ಟ್ ನೋಡಿ, ದೇಶದ ಮೊದಲ ಸರಕು ವಿಮಾನ C-295 ಭಾರತದಲ್ಲಿ ನಿರ್ಮಾಣ, ಗುಜರಾತ್ನ ವಡೋದರದಲ್ಲಿ ಇದನ್ನ ನಿರ್ಮಾಣ ಮಾಡಿರ್ತಾರೆ. ಅದೊಂದು ಸರಕು ವಿಮಾನ ಆಗಿರುತ್ತೆ. ಅದರ ಹೆಸರು C-295 ಆಗಿರ್ತದೆ. ಅತ್ಯುತ್ತಮ ಬ್ಯಾಂಕ್ ಪ್ರಶಸ್ತಿ 2024ರಲ್ಲಿ SBI ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತದೆ. ನಬಾರ್ಡ್ನ 2ನೇ ಅಖಿಲ ಭಾರತ ಗ್ರಾಮೀಣ ಆರ್ಥಿಕ ಒಳಗೊಳ್ಳುವಿಕೆ ಸಮೀಕ್ಷೆ ವರದಿ ಪ್ರಕಾರ 2021-22ರಲ್ಲಿ ಇದನ್ನ ವರದಿಯನ್ನು ಬಿಡುಗಡೆ ಮಾಡಿರ್ತದೆ. ಮೊದಲ ಏಷಿಯನ್ ಬೌದ್ಧ ಶೃಂಗಸಭೆ ಎಲ್ಲಿ ನಡೀತಂದರೆ 2024ರಲ್ಲಿ ನವದೆಹಲಿಯಲ್ಲಿ ನಡೀತಕ್ಕಂಥದ್ದು. ನೆಕ್ಸ್ಟ್ ನೋಡಿ, 4 ಜನ ನಿಧನ ಆಗಿದ್ದಾರೆ. ಪ್ರಧಾನಮಂತ್ರಿಗಳಾದ ಆರ್ಥಿಕ ಸಲಹಾಗಾರರಾಗಿರ್ತಕ್ಕಂಥ ದೇಬ್ರಾಯ್ ಅವರು, ನೆಕ್ಸ್ಟು ಶಾರದಾ ಸಿನ್ಹಾ ಅವರು, ಗೋಪಾಲನ್ ನಂಬಿಯಾರ್ ಅವರು. 23ನೇ ಆವೃತ್ತಿಯ ಶಾಂಘೈ ಸಹಕಾರ ಸಂಸ್ಥೆ SCO ಸಭೆ ಇಸ್ಲಾಮಾಬಾದ್ನಲ್ಲಿ ಇತ್ತೀಚೆಗೆ ನಡೀತು. ಅದರ ಮುಖ್ಯಸ್ಥರಾಗಿ ನೇಮಕವಾಗಿರ್ತಕ್ಕಂಥದ್ದು ನಮ್ಮ ಭಾರತ. ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ಯಾರು ನೀಡಿದ್ದಂದರೆ WWF ವರ್ಲ್ಡ್ ವೈಡ್ ಫಂಡ್ ಅವರು ಲಿವಿಂಗ್ ಪ್ಲಾನೆಟ್ ರಿಪೋರ್ಟನ್ನು ಬಿಡುಗಡೆ ಮಾಡ್ತಾರೆ. ಬ್ರಿಕ್ಸ್ 16ನೇ ಸಭೆ ರಷ್ಯಾದಲ್ಲಿ ಇತ್ತೀಚೆಗೆ ನಡೀತು. ಅದು ರಷ್ಯಾದ ಖಜಾನ್ನಲ್ಲಿ ನಡೀತು. ಇಷ್ಟು ಜನವರಿಯಿಂದ ನವೆಂಬರ್ವರೆಗೆ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದು ಕ್ವಿಕ್ ರಿವಿಷನ್ ಆಗಿರುತ್ತೆ. ಇದಕ್ಕಿಂತ ಜಾಸ್ತಿ ನೀವು ಕರೆಂಟ್ ಅಫೇರ್ಸನ್ನು ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.